ಸರ್ ನನ್ನ ಅನಿಸಿಕೆ ಹೇಳಬೇಕು ಅಂದರೆ ಎಷ್ಟೋ ಜನ ನಮ್ಮ ಥರ ಗೊತ್ತಿಲ್ಲದೇನೆ ಸಡನ್ನಾಗಿ ಒಂದು ಡಿಸಿಷನ್ ತಗೊಳ್ಳೋದ್ರ ಬದಲು ಎಲ್ಲರೂ ಅಷ್ಟೇ ಒಂದಲ್ಲ ಒಂದು ಪರಿಹಾರ, ಸಮಸ್ಯೆಗೊಂದು ಪರಿಹಾರ ಅಂತ ಖಂಡಿತ ಇದ್ದೇ ಇರುತ್ತೆ. ನಾನು ಹೇಳೋದು ಎಷ್ಟೋ ಜನ ಪೇಯ್ನಲ್ಲಿ ಅದೇ ಥರ ಪೇಯ್ನಲ್ಲೇ ಎಂಡ್ ಆಗೋದ್ರ ಬದಲು ಅಥವಾ ನನಗೆ ಆಪ್ಷನ್ ಇಲ್ಲ ಅಂತ ಸರ್ಜರಿಗೆ ಹೋಗೋದ್ರ ಬದಲು ಇದೊಂದು ನೋಡಿ ಒಂದು ಒಳ್ಳೆ ಕೆಲಸ, ಇಲ್ಲಿ ಒಂದು ಒಳ್ಳೆ ದೇವ್ರ ಥರ ಬಂದು ನಮ್ಮೆಲ್ಲರೂ ಕಾಪಾಡ್ತಾರೆ. ಖಂಡಿತ ಬಂದು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಸ್ನೇಹಿತರೆ, ಇದು ಒಂದು ವೆರಿ ಟಿಪಿಕಲ್ ಕೇಸು. ನಾನು ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ಸಿವಿಯರ್ ಡಿಸ್ಕ್ ಬಲ್ಜ್ ಇರ್ತಕ್ಕಂಥದ್ದು. ಸಿವಿಯರ್ ಡಿಸ್ಕ್ ಬಲ್ಜ್ ನೀವು ನೋಡ್ಬೋದು, ಇಲ್ಲಿ ಜಸ್ಟ್ ಝೂಮ್ ಮಾಡಿದ್ದು. ಲೈಕ್ ಹೆಂಗಂದರೆ ಇದು ಡಿಸ್ಕ್ ಕಂಪ್ಲೀಟ್ ಬಲ್ಜ್ ಔಟ್ ಆಗಿ ಈ ಸ್ಪೈನಲ್ ಕಾರ್ಡಲ್ಲಿ ಕೆಳಗಡೆ ಬರೋದಕ್ಕೆ ಜಾಗನೇ ಇಲ್ಲದಿರೋ ಥರ ಇಷ್ಟು ಸಿವಿಯರ್ ಆಗಿದೆ. ಸೊ ಇದು ಆ್ಯಕ್ಚುಲಿ ಲಿಕ್ವಿಡ್ ನ್ಯೂಕ್ಲಿಯಸ್ ಪಲ್ಪೋಸಸ್ ಸೆಂಟ್ರಲ್ ಪಾರ್ಟ್ ಆಫ್ ದ ಡಿಸ್ಕು ಈಚೆ ಬಂದಿರೋದಕ್ಕೆ ಇದು ಡೌನ್ವರ್ಡ್ ಮೂವ್ಮೆಂಟ್ ಆಗಿದೆ. ಓಕೆ, ಸೊ ದಿಸ್ ವಾಸ್ ದ ಲೆವೆಲ್ ಆಫ್ ಡಿಸ್ಕ್ ಬಲ್ಜ್ L4 L5. ಸೊ ಇವರಿಗೆ ಸ್ಟಾರ್ಟಿಂಗ್ ಬಂದಾಗ ಕಂಡೀಷನ್ನು ತುಂಬ ಲೈಕ್ ಇಟ್ ವಾಸ್ ವೆರಿ ಕ್ರಿಟಿಕಲ್. ಕಾಲೆತ್ತಕ್ಕೂ ಆಗ್ತಾ ಇರಲಿಲ್ಲ, ಜಸ್ಟು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಇತ್ತು. ಅವರ ಹತ್ರ ಮಾತಾಡಿಸ್ತೀನಿ. ಸೊ ಇವಾಗ ಆಲ್ಮೋಸ್ಟು ಹಿ ಈಸ್ ಅರೌಂಡ್ ಸಮ್ 80 to 90% ಬೆಟರ್ ವಿತ್ ಅವರ್ ಪ್ರೋಟೋಕಾಲ್ಸ್. ಇವಾಗ ಗಿವನ್ ಅವರ್ ಇಂಜೆಕ್ಷನ್ಸ್, ವಿ ಹವ್ ಗಿವನ್ ಅವರ್ ಮೆಡಿಕೇಷನ್ಸ್ ಮತ್ತು IV ಇಂಜೆಕ್ಷನ್ಸ್, IV ಥೆರಪೀಸ್ ಎಲ್ಲ ಕೊಟ್ಟು ನೌ ಶಿ ಈಸ್ ಆಲ್ಮೋಸ್ಟ್ ಬೆಟರ್ ನಾವು. ಸೊ ಇವಾಗ ಹೆಂಗಿದೆ ಅಂತ ಕೇಳೋಣ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಸರ್ ಕೂತ್ಕೊಳ್ಳಿ. ಸರ್, ಹೌ ಆರ್ ಯು ಫೀಲಿಂಗ್? ಲೈಕ್ ಹೆಂಗಿದೆ ನಿಮಗೆ? ಲೈಕ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ಮೊದಲಿಗಿಂತ ಬೆಟರ್ ಪರವಾಗಿಲ್ಲ ಸರ್. ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಶಿವಶಂಕರ್ ಅಂತ ಹೇಳಿ ನನ್ನ ಹೆಸರು. ನಾವು ತುಮಕೂರು ನೇಟಿವ್ ಪ್ಲೇಸು. ನಾವು ಇಲ್ಲಿ JP ನಗರ ASPS ಅಂತ. ನನಗೆ ಏನಂದರೆ 2 ವೀಲರಲ್ಲಿ ಓಡಾಡ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಾಪಟ್ಟೆ ಇದು ಲೆಫ್ಟ್ ಲೆಗ್ ಪೇಯ್ನ್ ಸ್ಟಾರ್ಟ್ ಆಯಿತು ಒಂದು 5 years ಬ್ಯಾಕ್. ನಾನೇನಂದರೆ ಫಸ್ಟು ಒಂದು ನೀವು 20 years ಫಸ್ಟು ಒಂದು 2 ಸಲ ಬಿದ್ದುಬಿಟ್ಟಿದ್ದೆ ಮರದ ಮೇಲಿಂದ ಮತ್ತು ಪೋಲ್ ಮೇಲಿಂದ. ಅದಕ್ಕೇನಾದರೂ ಬಂದಿದ್ದೇನೋ ಅಂತ ಹೇಳಿ ನನಗೆ ಡೌಟ್ ಆಯಿತು. ಮತ್ತು ನಾನು ಅಲ್ಲೆಲ್ಲ ಬೇರೆ ಬೇರೆ ಕಡೆ ಎಲ್ಲ ತೋರಿಸ್ದೆ. ಅವರೆಲ್ಲ ಆಪ್ರೇಷನ್ ಮಾಡಲೇಬೇಕು ಅಂತ ಹೇಳ್ತಾಯಿದ್ರು. ನನಗೆ ಆಪ್ರೇಷನ್ ಬೇಕೇ ಇಲ್ಲ ಅಂತ ಹೇಳಿ ಕೊನೆಗೆಲ್ಲ ಸರ್ಚ್ ಮಾಡ್ಕೊಂಡು ನಿಮ್ಮ ಹತ್ರ ಬಂದಿದ್ದಕ್ಕೆ ದೇವ್ರದ ಇದರಿಂದಲೇ ನಮ್ಮನ್ನು ಕಾಪಾಡ್ದಂಗೆ ಆಯಿತು ನನಗೆ. ಯಾಕೆಂದರೆ ಒಂದು ಆಪ್ರೇಷನ್ ಇಲ್ದಂಗೆ ಟ್ರೀಟ್ಮೆಂಟ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ನಿಮಗೆ ಈ ನೋವು ಎಷ್ಟು ದಿನ ಆಯಿತು ಸ್ಟಾರ್ಟಿಂಗ್? ನನಗೆ ಒಂದು 5 years ಆಯಿತು ಸರ್. ಸಿವಿಯರ್ ಆಗಿ ಇದು ಬಂದಿದ್ದು ಒಂದು 2.5 months ಬ್ಯಾಕ್. ಓಕೆ. ಏಪ್ರಿಲ್ ಜನವರಿಯಿಂದ ಅಂತ ಇಟ್ಬಿಟ್ಟು 2025 ಜನವರಿಯಿಂದ ಸಿವಿಯರ್ ಆಯಿತು. ಅಲ್ಲಿಂದ ಸಿವಿಯರ್ ಆಗಿ ನಾನು ಒಂದು 2 months ವೆಯ್ಟ್ ಮಾಡಿದೆ. ನನ್ನದೇ ಒಂದು ಸೆಲ್ಫ್ ಇದನ್ನು ಎಕ್ಸಸೈಸ್ ಮಾಡ್ಕೊಂಡು ವಾಕ್ ಮಾಡ್ಕೊಂಡು ಸರಿ ಹೋಗ್ಬೋದೇನೋ ಅಂತ. ಆದರೂ ಸರಿ ಹೋಗಲಿಲ್ಲ. ನಾನು ಕೊನೆಗೆ ಸಂಜಯ್ ಗಾಂಧಿಗೆ ಹೋದೆ. ಸಂಜಯ್ ಗಾಂಧಿನಲ್ಲಿ ಅವರು ನೀವು ಮನೆಗೆ ಹೋಗೋಕ್ಕಾಗೋದಿಲ್ಲ, ನೀವು ಇಲ್ಲೇ ಅಡ್ಮಿಟ್ ಆಗಿಬಿಟ್ಟು ನಾನು ಆಪ್ರೇಷನ್ ಮಾಡ್ತೀನಿ ಅಂತ ಹೇಳಿದರು. ನಮ್ಮ ಮಿಸಸ್ಸೂ ಅಷ್ಟೇ ಅಡ್ಮಿಟ್ ಆಗಿಬಿಡಿ ನಾನು ಮಾಡ್ಕೊಂಬಿಡೋಣ. ಅವ್ರು ಹೇಳಿದ್ದು ಮನೆಗೆ ನೀವು ರೀಚ್ ಆಗ್ತೀರ ನಾನು ಗ್ಯಾರಂಟಿ ಕೊಡಲ್ಲ, ಅಷ್ಟರೊಳಗೆ ಕಾಲು ಬಿದ್ದು ಹೋಗ್ಬೋದು, ಇಮ್ಮಿಡಿಯೇಟಾಗಿ ಅಡ್ಮಿಟ್ ಆಗಿಬಿಡಿ, ಇಮ್ಮಿಡಿಯೇಟ್ ಸರ್ಜರಿ ಆಗಲೇಬೇಕು ಅಂತ ಹೇಳಿ ತುಂಬ ಭಯ. ಸೊ ಹಾಗಾಗಿ ನಾವೇನು ಅಂದ್ಕೊಂಡ್ವಿ, ನೆಕ್ಸ್ಟ್ ಆಪ್ಷನ್ ತೊಗೊಳೋದು ಬೇಡ ಅಂತ ಹೇಳಿ ಆ್ಯಕ್ಚುಲಿ ಮೈಂಡ್ ಸೆಟ್ ಮಾಡ್ಕೊಂಬಿಟ್ವಿ ಅಂತ. ಬಟ್ ನಮ್ಮ ಮನೆಯವ್ರಿಗೆ ಸ್ವಲ್ಪ ಎಲ್ಲ ಒಂದು ಕಡೆ ವಿಲ್ ಪವರ್ ಇತ್ತು, ನೋಡೋಣ ಅಂದರೆ ನೆಕ್ಸ್ಟ್ ನಾನು ಯೂಟ್ಯೂಬ್ ಸರ್ಚ್ ಮಾಡ್ತಾ ಹೋದೆ. ಎಲ್ಲ ಒಂದು ಕಡೆ ನಿಮ್ಮ ವೀಡಿಯೋಸ್ ತುಂಬ ಪಾಸಿಟಿವಿಟಿ ಜಾಸ್ತಿ ಕಾಣಿಸ್ತು. ಸರಿ ಅಂದ್ಬಿಟ್ಟು ನೋಡೋಣ ಒಂದು ಆಪ್ಷನ್ ಅಂದ್ಬಿಟ್ಟು ಒಂದು ಚಾನ್ಸ್ ತಗೊಳ್ಳೋಣ ಅಂದ್ಬಿಟ್ಟು ಬಂದ್ವಿ. ಸೊ ಬಂದಾಗಿಂದ ನನಗೆ ಫಸ್ಟ್ ಟೈಮ್ ಬಂದಾಗ ಅಷ್ಟು ಗೊತ್ತಾಗಲಿಲ್ಲ. ಬಟ್ ಸೆಕೆಂಡ್ ಟೈಮ್ ಬಂದಾಗ ನೀವು ಒಂದು ಹೋಪ್ ಕೊಟ್ರಿ, ಅದು ತುಂಬ ಹೆಲ್ಪ್ ಆಯ್ತು. ಆ್ಯಕ್ಚುಲಿ ಪಾಸಿಟಿವ್ ಆಗಿ ಹೋಪ್ ಕೊಟ್ಟಿದ್ದೆ ಸರ್, ನಮ್ಗೆ ಹೆಲ್ಪ್ ಆಯಿತು. ಅದೊಂದು ಕಾನ್ಫಿಡೆನ್ಸೇ ನಮಗೆ ನಾನು ಕ್ಯೂರ್ ಆದೆ ಅಂತ ಅವತ್ತೇ. ತುಂಬ ಅದು ಆ ಥರ ಪಾಸಿಟಿವ್ ಆಗಿ ಯಾರೂ ಕೊಡಲಿಲ್ಲ ಸರ್. ಸರ್ ನಾವು ಒಂದು 5-6 ಕಡೆ ನಾವು ವಿಸಿಟ್ ಮಾಡಿದ್ವಿ. ಎಲ್ಲ ಸ್ವಲ್ಪ ನಾನು ಟಾಪ್ ಸರ್ಜನ್ಗಳನ್ನೇ ಮೀಟ್ ಮಾಡಿಸಿದ್ವಿ. ಯಾಕೆಂದರೆ ನಮಗೆ ಒಂದು ಕ್ಲಾರಿಟಿ ಬೇಕಿತ್ತು, ಆಪ್ರೇಷನ್ ಬೇಕೇ ಬೇಕಾ ಅಂತ ಹೇಳಿ. ಬಟ್ ಎಲ್ಲೋದ್ರೂ ಒಂದೇ ಮಾತು ಹೇಳ್ತಾ ಇದ್ದಿದ್ದು, ಆಪ್ಷನ್ನೇ ಇಲ್ಲ ನಿಮಗೆ, ಇಮ್ಮಿಡಿಯೇಟ್ ಸರ್ಜರಿ ಆಗಲೇಬೇಕು ಅಂತಲೇ ಹೇಳ್ತಾ ಇದ್ದಿದ್ದು. ಸೊ ನಮಗೆಲ್ಲೋ ಒಂದು ಕಡೆ ನಮಗೆ ಹೋಪ್ ಲೂಸ್ ಮಾಡ್ಕೊಬಿಟ್ಟಿದ್ವಿ. ಆ್ಯಕ್ಚುಲಿ ವಿ ಹ್ಯಾವ್ ಕಂಪ್ಲೀಟ್ಲಿ ಲಾಸ್ಟ್ ಹೇಳಬೇಕು ಅಂದರೆ. ಆಮೇಲೆ ಅನ್ನಿಸ್ತು ನೋಡೋಣ, ಒಂದು ಟ್ರೈ ಮಾಡೋಣ ಅಂತ ಹೇಳಿ ತುಂಬ ಸರ್ಚ್ ಮಾಡಿದೆ. ಇಲ್ಲಿ ಬಂದಾಗಲೂ ಅಷ್ಟೇ, ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬಂದರೂ ಒಂದು 2 ಪೇಷಂಟ್ಗಳನ್ನ ಮೀಟ್ ಮಾಡಿದೆ. ಎಲ್ಲರದ್ರೂ ಪಾಸಿಟಿವ್ ಆಗಿ ರಿಸಲ್ಟ್ ಬಂತು. ಸರಿ, ನಮಗೂ ಇವಾಗ ಅನ್ನಿಸ್ತಾ ಇದೆ ಖಂಡಿತ ಇಲ್ಲಿ ಪಾಸಿಟಿವ್ ಆಗಿ ರಿಸಲ್ಟ್ ಸಿಗ್ತಾ ಇದೆ. ನಮ್ಮನೆಯವ್ರಿಗೆ ಹೇಳಬೇಕು ಅಂದರೆ ಈಗ 80% ಹುಷಾರಾಗಿದ್ದಾರೆ. ಸೊ ನಾವು ಬಂದಿರೋದು ಇದು 5th ಟೈಮು.
ಅಂದರೆ ಜೊತೆಗೆ ಏನಂದರೆ ವಾಕ್ ಮಾಡ್ತಿರ್ಲಿಲ್ಲ. ಅವ್ರಿಗೆ ಅವತ್ತು ದೇವಸ್ಥಾನಕ್ಕೆ ಹೋಗೋಣ ಹಬ್ಬದ ದಿವಸ ಆದರೂ ಕೂಡ ಆಗಿರಲಿಲ್ಲ. ಆಮೇಲೆ ಇವಾಗ ಅವರೇ ವಾಕ್ ಮಾಡ್ತಾ ಇದ್ದಾರೆ. ಫಸ್ಟ್ ಟೈಮ್ ಬಂದಾಗ ಅವ್ರು ಏನಂತಂದ್ರೆ ನನಗೆ ಬೇಡ ಟ್ರೀಟ್ಮೆಂಟು, ಆಗ್ತೀನೋ ಹೆಂಗೋ ಗ್ಯಾರಂಟಿ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಬೇಡ ಅಂತ ಅನ್ನಿಸ್ತು. ಬಟ್ ನಮಗೆ ಬರ್ತಾ ದಿನೇ ದಿನ ಅದು ಕಡಿಮೆ ಆಗ್ತಾ ಇರೋದು ನೋಡಿದಾಗ ಇಂಪ್ರೂವ್ಮೆಂಟ್ ಇದೆ. ಖಂಡಿತ ಎಲ್ಲರೂ ಬಂದು ಟ್ರೀಟ್ಮೆಂಟ್ ತೊಗೊಳ್ಳೋದು ನನ್ನ ಅನಿಸಿಕೆ ಒಳ್ಳೇದು ಅನ್ಕೋತೀನಿ. ಎಷ್ಟೋ ಜನಕ್ಕೆ ಅನುಕೂಲ ಆಗುತ್ತೆ. ಸಡನ್ ಡಿಸೈಡ್ ಮಾಡಬಾರ್ದು ಸರ್ ಆಪ್ರೇಷನ್. ಸರ್ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಒರಿಜಿನಾಲಿಟಿ ಇರಲ್ಲ. ಸೊ ಸಡನ್ನಾಗಿ ಡಿಸೈಡ್ ಮಾಡೋದಲ್ಲೇ ಒಂದು ಆಪ್ಷನ್, ಓಕೆ ನೋಡೋಣ, ಒಂದು ಟ್ರೈ ಮಾಡೋದು ಬೆಸ್ಟ್ ಅಂತ ಅನಿಸುತ್ತೆ. ಸೊ ನಮಗೆ ಲೆಫ್ಟ್ಗೆ ಫುಲ್ ಸ್ಟಾಪ್ ಆಗುತ್ತೆ. ಇಲ್ಲ ಇವ್ರಿಗೆ ಹೇಳಿರಲ್ಲ ಇವರು, ನೀವು ಅಲ್ಲಿ ಹಾಸ್ಪಿಟ್ಲಿಂದ ಇವಾಗಲೇ ಮಾಡಬೇಕು ಇಲ್ಲಾಂದ್ರೆ ಮನೆಗೆ ಹೋಗುವಾಗ ಕಾಲೇ ಆ ಥರ ಹೇಳಿದಾಗ ಇವ್ರೊಳಗಡೆ ಒಂದು ಆತ್ಮವಿಶ್ವಾಸ ಇತ್ತು ನೋಡಿ, ನನಗೇನಾಗಲ್ಲ, ಆ ಆತ್ಮವಿಶ್ವಾಸ ಇತ್ತು ನೋಡಿ, ಅದು ಆಕ್ಚುಲಿ ರಿಯಲ್ ಗಾರ್ಡ್. ಅದು ಅವ್ರನ್ನ ಕಾಪಾಡಿರೋದು. ಆಪರೇಷನ್ ನಮ್ಮಲ್ಲಿ ಆತ್ಮವಿಶ್ವಾಸ ನೀವು ಖಂಡಿತ ಇನ್ನೂ ಬೆಳೆಸಿದ್ರಿ. ಹೇಳ್ಬೇಕು ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದೆ. ನೀವು ಒಂದ್ಸತಿ ನಾವು ಮೀಟ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡೋದಾಗ್ಲೂ ಅಷ್ಟು ಹೇಳಿದ್ರೆ 2 months ಒಳಗೆ ಕ್ಲಿಯರ್ ಆಗುತ್ತಮ್ಮ, ಭಯ ಪಡಬೇಡಿ ಅಂದರು. ಈ ಮಾತನ್ನ ನಾವು ಯಾವ ಡಾಕ್ಟರ್ ಹತ್ರನೂ ಕೂಡ ಕೇಳಿರಲಿಲ್ಲ. ಅದೊಂದು ನಮ್ಗೊಂದು ಧೈರ್ಯ ಬಂದಾಗಾಯ್ತು, ಹುಷಾರಾಗ್ತಾರೆ ಅಂತ ಹೇಳಿ. ಅದು ತುಂಬ ಹೆಲ್ಪ್ ಆಯಿತು. ನಾನು ಇವಾಗ ಎಷ್ಟೋ ಪೇಷಂಟ್ಗಳಿಗೆ ನಾನೇ ಹೇಳಿದ್ದೀನಿ, ಖಂಡಿತ ಹೆಲ್ಪ್ ಆಗುತ್ತೆ, ಹುಷಾರಾಗ್ತೀರಾ. ಏನಂದರೆ ಆಪ್ರೇಷನ್ ಮಾಡಿರೋದು ನಾವು ಗ್ಯಾರಂಟಿ ಕೊಡಲ್ಲ ಮುಂದೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಅಂತ ಅಂದ್ರಲ್ಲ. ಇಂಥ ಡಾಕ್ಟ್ರ್ ಹತ್ರ ನಾನು ಯಾಕೆ ಹೋಗ್ಬೇಕು? ಸುಮ್ಮನೆ ಸಕ್ಸಸ್ಫುಲ್ ಆಗಿದ್ಮೇಲೆ ನಾನು ಏನು ಕಲಿ ಆಪ್ರೇಷನ್ ಎಲ್ಲ ಮಾಡಿಸಿ ಮತ್ತೆ ಲೈಫಲ್ಲಿ ನಾನು ಸ್ಟ್ರಗಲ್ ಪಡೋ ಅಂಥದ್ದು ಏನಿದೆ. ಲೈಫ್ ಟೈಮ್ ಬೇಕಾದ್ರೆ ಹಿಂಗೆ ಇದ್ಬಿಡೋಣ, ಸ್ಟಾಪ್ ಆಗಿಬಿಡೋಣ, ಯಾವುದೋ ಟ್ರೀಟ್ಮೆಂಟ್ ಆಗೋದಂಗೆ ಯಾವುದನ್ನು ಒಳ್ಳೇದು ಸಿಕ್ಕಿದ್ರೆ ಸರ್ಚ್ ಮಾಡಿ ಹೋಗೋಣ ಅಂತಂದರೆ ದೇವ್ರ ದಯವಾಗೆ ನೀವು ಸಿಕ್ಕಿರಿ ಸರ್. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಸರ್. ದೇವ್ರ ಥರ ಸಿಕ್ಕಿದ್ರು. ಯಾಕೆಂದರೆ ಇಷ್ಟು ಆರಾಮಾಗ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಸರ್. ನನಗಂತೂ ಏನಪ್ಪ ಮಾಡೋದು ದೇವ್ರೆ, ಯಾಕೆಂದ್ರೆ ಯಾಕೆಂದರೆ ನಮಗೆ ಸಪೋರ್ಟರ್ಸೇ ಇಲ್ಲ ಸರ್. ಹೇಳ್ಬೇಕು ಅಂದ್ರೆ ನನಗೆ ಎಷ್ಟು ಓಡಾಡಿದ್ದೀನಿ ಅಂದ್ರೆ 2 ತಿಂಗಳು ಪಟ್ಟಿರೋ ಕಷ್ಟ ದೇವ್ರಿಗೆ ಗೊತ್ತು ಸರ್. ಹೇಳ್ಬೇಕು ಅಂದ್ರೆ ನಿಜ. ಯಾಕೆಂದ್ರೆ ಒಬ್ರು ಪೇಷಂಟ್ನ ಜಡ್ಸ್ ಹಿಡ್ಕೊಂಡು ಓಡಾಡೋದು ಕಷ್ಟ ಇದೆ. ಬಟ್ ದೇವ್ರಾಗ ನಮ್ಗೆ ಹೆಂಗೋ ದೇವ್ರಾಗ ಸಿಕ್ದಂಗೆ ಆಯ್ತು, ಟ್ರೀಟ್ಮೆಂಟ್ ಸಿಕ್ತು, ಹುಷಾರಾದ್ರು, ನನಗೊಂದು ಖುಷಿ ಸರ್. ನನಗೇನಂದ್ರೆ ಒಂದು ವಿಲ್ ಪವರ್ ಇದೆ. ಅದೇನೇ ಆಗಲಿ ಹಾಗೆ ವಾಶ್ ಮಾಡ್ಕೊಂಡು ಯಾವುದೇ ಥರದ್ದು ಡ್ಯಾಮೇಜ್ ಮಾಡ್ಕೊಂಡಿಲ್ದಂಗೆ ಬಾಡಿನಲ್ಲಿ ಯಾವುದೇ ಥರದ್ದು ಡ್ಯಾಮೇಜ್ ಮಾಡ್ಕೊಂಡು. ನಮ್ದೊಂದು ಜಾಯಿಂಟ್ ಫ್ಯಾಮಿಲಿ ಆದರೂ ಕೂಡ ಒಬ್ಬರು ನೀವು ಏನು ಮಾಡ್ಕೋತಾ ಇದ್ರೆ ಎಲ್ಲರೂ ಅವ್ರು ಹೇಳಿದ್ದು ಅಷ್ಟೇ, ಆಪ್ಷನ್ ಏನಿಲ್ಲ, ಸರ್ಜರಿ ಮಾಡಿಸ್ಕೊಳ್ಳಿ. ನಾವು ಈ ಥರ ಮಾಡಿಸ್ಕೊತಾ ಇರೋದಕ್ಕೆ ಯಾರಿಗೂ ಒಪ್ಪಿಸಿಲ್ಲ. ಏನೋ ಒಂಥರ ತಾಶ್ಚರ್ಯವಾಗಿ ನೋಡ್ತಾ ಇದ್ರು. ಬಟ್ ನಮಗೆಲ್ಲ ಒಂದು ಕಡೆ ನನಗೆ ಧೈರ್ಯ ಇತ್ತು, ಹುಷಾರಾಗ್ತಾರೆ ಅಂತ ಹೇಳಿ ಹುಷಾರಾದ್ರು. ಇಷ್ಟು ಜನ ಯಾರು ಸಪೋರ್ಟ್ ಇದ್ರು, ನೀವು ನನಗೆ ಸಪೋರ್ಟ್ ಸಿಕ್ಕಿರೋ ತಮ್ಮನಾಗಿ ಸಿಕ್ಕಿರೋ ನಮ್ಮ ಅಷ್ಟು ಜನ ಜಾಯಿಂಟ್ ಫ್ಯಾಮಿಲಿ ಖಂಡಿತ ಒಬ್ರು ಸಪೋರ್ಟ್ ಮಾಡಲಿಲ್ಲ ನೋವಾಗಿರುತ್ತೆ ಅಂದ್ರೆ ನಿಮಗೆ ಗೊತ್ತಿರುತ್ತೆ. ನಮಗೆ ದೇವರ ಸಿಕ್ಕಿರಿ ಸರ್. ಅದು ನನಗಂತೂ ಏನು ಗೊತ್ತಾ, ಅದು ಈಗ ವೈಜ್ಞಾನಿಕವಾಗಿ ನಾವು ಏನು ನೋಡಿರ್ತೀವಲ್ಲ, ಈಗ ನಾವು ಕಾನ್ಫರೆನ್ಸ್ಗಳು ನಮ್ಮ ಮೊನ್ನೆ ಚೆನ್ನೈ ಕಾನ್ಫರೆನ್ಸು, ಕೋಲ್ಕತ್ತಾ, ನೇಪಾಳ ಕಾನ್ಫರೆನ್ಸು, ಅಲ್ಲಿಗೆಲ್ಲ ಪಾಕ್ರೋ, ಅಲ್ಲಿ ಹೋಗಿ ಅವ್ರು ಏನು ನಮ್ಮ ಸೀನಿಯರ್ ಸರ್ಜನ್ಸ್ಗಳು ಹೇಳಿರ್ತಾರೆ, ದೊಡ್ಡ ದೊಡ್ಡ ಡಾಕ್ಟ್ರುಗಳು 50 ವರ್ಷ ಎಕ್ಸ್ಪೀರಿಯನ್ಸ್ ಇರ್ತಾರೆ. ಎಕ್ಸ್ಪೀರಿಯನ್ಸ್ 50 ವರ್ಷ, ಅವರಷ್ಟು ನಮ್ಗೆ ವಯಸ್ಸು ಕೂಡ ಆಗಿಲ್ಲ. ಅವರು ನೋಡಿ ಹೇಳಿರ್ತಕ್ಕಂಥ ಅಲ್ಲಿ ವಿಚಾರಗಳು ಹೆಂಗಿರ್ತಂದರೆ ಅವರು ನಮಗೆ ಕಾನ್ಫಿಡೆನ್ಸ್ ಕೊಟ್ಟಿರ್ತಾರೆ. ಈಗ ನಾವು ಕೂಡ ನಮಗೂ ಇದು ಹಿಂಗೆ ಅಂತ ನಾವು ನಂಬಿರ್ತೀವಿ. ಅವ್ರು ಕಾನ್ಫಿಡೆನ್ಸ್ ಕೊಟ್ಟಿರ್ತಾರೆ. ಅವರ ಒಂದು ವೃತ್ತಿಪರ ಜೀವನದಲ್ಲಿ ಇದು ಈ ಥರ ಇದೆ, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಹಿಂಗೆ ಅಪ್ರೋಚ್ ಮಾಡಿದರೆ ಈ ಥರ ಆಗುತ್ತೆ ಅಂತ ಅವ್ರು ಹೇಳ್ಕೊಟ್ಟಿರ್ತಕ್ಕಂಥ ವಿದ್ಯೆ ಮತ್ತು ಅವರು ಹೇಳಿರ್ತಕ್ಕಂಥ ವೈಜ್ಞಾನಿಕ ವಿವರಣೆ ಇದೆ ಹೆಂಗಿದೆ ಅಂತ ಹೇಳ್ಕೊಡ್ತಾರಲ್ಲ, ಒಂದು ವಿಶ್ಲೇಷಣೆ ಮಾಡ್ತಾರಲ್ಲ, ಅದನ್ನು ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥ ರೀತಿ ನಮ್ಗೆ ಇದು ಹಿಂಗೆ ಆಗ್ಬೋದು ಅಂತ. ಅದು ಏನು ದೇವರಾಗೆ ಸಿಗಲ್ಲ ಸರ್. ಯಾಕಂದರೆ ಒಬ್ರು ದೇವ್ರಿಗೇನೆ ಆ ಥರ ಸಿಗಲ್ಲ ಮಾಹಿತಿಗಳು. ಹಂಗೆಲ್ಲ ಫ್ರೀಯಾಗಿ ಸಿಗಲ್ಲ ಸರ್. ಆ ಥರ ನಿಮಗೆ ಸಿಗಬೇಕು. ನೀವು ಅವರು ಒಬ್ರು ದೇವರಾಗಿ, ನೀವು ಒಬ್ರು ದೇವರಾಗಿ, ಇಂಥವ್ರಿಗೆ ನಮಗೆ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳು ಇರ್ತಾವಲ್ಲ, ಆ ವಿಚಾರಗಳನ್ನು ನಾವು ಅರ್ಥ ಮಾಡ್ಕೊಂಡು ಮನದಟ್ಟು ಮಾಡ್ಕೊಂಡು ಹಿಂಗಿರುತ್ತೆ ಅಂತ. ಅದು ನಾವು ಕಾಮನ್ ಮ್ಯಾನ್ಗೆ ಒಂಥರ ಹಿಂಗೆ ಕಾಮನ್ ಪೀಪಲ್ಗೆ ನಾವು ಎಕ್ಸ್ಪ್ಲೇನ್ ಮಾಡುವಲ್ಲ, ಅದು ಅವ್ರಿಗೆ ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೊಳಕ್ಕೆ ಆಗದೆ ಇರ್ಬೋದು. ಕೆಲವರು ಅರ್ಥ ಮಾಡ್ಕೊತಾರೆ, ಕೆಲವರು ಓಕೆ ಅವ್ರೊಳಗಡೆ ಈಗ ಒಂದು ಆತ್ಮವಿಶ್ವಾಸ ಇರುತ್ತೆ ನೋಡಿ, ಓಕೆ ನಾನು ಇದನ್ನು ಜಯಿಸ್ತೀನಿ ಅಂತ. ಅದಕ್ಕೆ ಇವಾಗ ನೋಡಿದ ತಕ್ಷಣ ಸಹ ಜಯಿಸ್ಬಿಟ್ರ ಸರ್ ಅಂತ ಜಸ್ಟ್. ಯಾಕಂದ್ರೆ ನಿಜ ನಮ್ಗೆ ಇಲ್ಲಿ ಬಂದಾಗ ನಾವೆಲ್ಲರಿಗೂ ಅವ್ರ ಮನೇಲಿ ಎಲ್ರಿಗೂ ಏನಿತ್ತು, ಆಪರೇಷನ್ ಮಾಡಿಸ್ಕೊಂಡ್ಬಿಡು ಆರಾಮಾಗ್ತಿ, ಎಲ್ಲರೂ ಮಾಡಿಸ್ಕೊಂಡಿಲ್ವಾ
ಅಂತ ಹೇಳ್ತಿದ್ರು. ನಮ್ಮ ಮನೆಯವ್ರಿಗೆ ಇವ್ರಿಗೆ ಆಪ್ರೇಷನ್ಗೆ ಇಷ್ಟ ಇಲ್ಲ, ನನಗೆ ರಿಸ್ಕ್ ತಗೊಳಕ್ ನನಗೊಬ್ರಿಗೆ ಭಯ. ಯಾಕೆಂದ್ರೆ ನಾಳೆ ದಿವಸ ಹೆಚ್ಚು ಕಡಿಮೆ ಆದ್ರೆ ನನಗೆ ಬ್ಲೇಮ್ ಬರುತ್ತೆ ಅನ್ನೋದೊಂದು ಭಯ. ಬಟ್ ಎಲ್ಲೋ ಒಂದ್ ಕಡೆ ಬಂದ್ವಿ, ಧೈರ್ಯವಾಗಿ ಬಂದ್ವಿ, ಹೆಜ್ಜೆ ಇಟ್ಟಿದ್ವಿ, ದೇವರಾಗಿ ಹೆಂಗ ಕಾಪಾಡ್ದಂಗಾಯ್ತು, ಸಹಕಾರಕ್ಕಿರೋದೇ. ಹೌದು, ಯಾಕಂದ್ರೆ ನೀವು ಇಟ್ಟಿರ್ತಕ್ಕಂಥ ದೇವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆನೇ ಮೇಯ್ನು. ಇವಾಗ ನಂಬಿಕೆನೇ ದೇವ್ರು ಅಂತಾರಲ್ವಾ, ದೇವ್ರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಒಂದು ಕರೆಕ್ಟ್ ಜಾಗಕ್ಕೆ ನಮ್ಮನ್ನ ಡೈರೆಕ್ಷನ್ ಕೊಡಿಸುತ್ತೆ, ಒಂದು ನೀಟಾಗಿ ಹಿಂಗೆ ಮಾಡಿ ಅಂತ ಒಂದು ದಾರಿ ತೋರಿಸುತ್ತೆ ಅಂತ ಒಂದು ಅದು ಕರೆಕ್ಟಾಗಿ ಅನ್ಬೋದು ನಾವು ಅದನ್ನು. ಈಗ ಕೆಲವರು ಈಗ ಸರ್ಜಿಕಲ್ ಕೇರ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರಿಗೆ ದೇವರು ಸರ್ಜಿಕಲ್ ಕೇರ್ಗೆ ದಾರಿ ತೋರಿಸ್ತಾರೆ. ನಾನ್ ಸರ್ಜಿಕಲ್ ಕೇರ್ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ನಾನ್ ಸರ್ಜಿಕಲ್ ಕೇರ್ ದಾರಿ ತೋರಿಸ್ತಾರೆ. ಅಂದ್ರೆ ಅವ್ರ ಒಳಗಡೆ ಇರೋ ನಂಬಿಕೆನೆ ಅವ್ರಿಗೆ ದೇವರಾಗಿ ಕಾಣುತ್ತೆ ಅಷ್ಟು. ಅದು ನಾನು ಇಲ್ಲಿ ಬರೋದು ಬಂದು ಹೋಮಿಯೋಪತಿ ಎಲ್ಲ ಹಾಸ್ಪಿಟಲ್, ಒಂದು 5-6 ಹಾಸ್ಪಿಟ್ಲ್ಗಳು ಮತ್ತೆ ಹೋಮಿಯೋಪತಿ ಎಲ್ಲ ಕಡೆ, ಆಯುರ್ವೇದ ಎಲ್ಲ ಕಡೆನೂ ನೋಡ್ಕೊಂಡೆ ಇಲ್ಲಿ ಬಂದಿದ್ದು. ಸೊ ನನಗೆ ಇದು ಬೆಸ್ಟ್ ಆಪ್ಷನ್ ಅನ್ನಿಸ್ತು. ಪರವಾಗಿಲ್ಲ, ಹುಷಾರಾಗಿದೆ, ರಿಸಲ್ಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ಹೇಳೋದು ಅದೇ, ಎಷ್ಟೋ ಜನಕ್ಕೆ ಸಡನ್ನಾಗಿ ಡಿಸೈಡ್ ಮಾಡಿಬಿಟ್ಟು ಬಾಡಿ ಒರಿಜಿನಾಲಿಟಿ ಕಳ್ಕೊಳ್ಳೋದು ಬದಲು ಬಂದು ಒಂದು ಕಡೆ ಟ್ರೀಟ್ಮೆಂಟ್ ತೊಗೊಂಡು ಒಂದು ಕಾನ್ಫಿಡೆನ್ಸಿಂದ ಬರಬೇಕು. ನಂಬಿಕೆ ಇರೋದು ಮುಖ್ಯ, ನಂಬಿಕೆಯಿಂದ ತಗೋಬೇಕು. ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ರೆ 6 to 7 months ನಾನು ಬೆಡ್ ರಿಟರ್ನ್ ಆಗಿರ್ತೀನಿ. ನಾನು ಇವತ್ತು ಆರಾಮಾಗಿ ಓಡಾಡ್ತಾ ಇದ್ದೀನಿ ಸರ್, ಗಾಡಿಗೂ ಓಡಾಡ್ತಾ ಇದ್ದೀನಿ. ನನ್ನ ವರ್ಕುಗಳು ಸಣ್ಣ ಪುಟ್ಟ ಮಾಡ್ಕೊಂತಲೇ ಇದ್ದೀನಿ. ಆದ್ರೂ ಏನೋ ದೇವ್ರ ದಯದಿಂದ ಸತ್ಯ ಕಾಪಾಡ್ತೀನಿ ಸರ್, ಅಷ್ಟೇ. ಮೇನ್ಲಿ ಅದು ನಿಮಗೆ ಇದು ಪೇಯ್ನು ಸ್ಟಾರ್ಟ್ ಆಗಿ 5 ವರ್ಷದಿಂದ ಬರ್ತಿದೆ ಅಂತ ಅಂದರೆ, ಅದು 5 ವರ್ಷದಿಂದ ಬಂದಿರೋ ಪೇನ್ ಜಾಸ್ತಿ ಆಗಿದ್ದೆ ಅವಾಗ ಸರ್? ಸಿವಿಯರ್ ನಾನು MRI ಮಾಡಿಸೋ ಲೆವೆಲ್ಗೆ ಜಾಸ್ತಿ ಆಗಿದೆ ಸರ್. MRI ಮಾಡಿಸಿದ್ದು ನಾವು ಫಸ್ಟ್ ಒಂದ್ಸತಿ ಮಾಡಿಸಿದ್ದೆ. ಆ್ಯಕ್ಚುಲಿ 3-4 years ಬ್ಯಾಕ್ ನಾವು ತುಮಕೂರಲ್ಲಿ ಕೂಡ ಮಾಡಿಸಿದ್ವಿ. ಅವಾಗಲೂ ಅವರು ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಅವಾಗಲೂ ಕೂಡ. ಸೊ ಈ ಹೋರಾಟ ನೀವು ಆಲ್ಮೋಸ್ಟ್ 3-4 years ಇಂದನೂ? ಹೌದು ಸರ್, ಇವತ್ತಿನ ಹೋರಾಟ ಅಲ್ಲ ಸರ್, ಈ ಹೋರಾಟ ನಾವು 3-4. ನನಗೆ ಆಪ್ರೇಷನ್ ಯಾವುದೇ ಕಾರಣಕ್ಕೂ ಬೇಡ ಅಂತಲೇ ನಾನು ಮೆಂಟಲಿ ಡಿಸೈಡ್ ಆಗಿಬಿಟ್ಟಿದ್ದೆ. ಯಾರಾದರೂ ಒಬ್ರು ಸಿಗ್ತಾರೆ ನೋಡೋಣ ಅಂತಲೇನೆ. ಆದರೆ ಸ್ವಲ್ಪ ನಾವೇನೋ ದೇವ್ರ ಮೇಲೆ ಅರ್ಕೆ, ಅದೇನೋ ನನ್ನ ನಂಬಿಕೆ, ದೇವ್ರ ಮೇಲೆ ಅರ್ಕೆ ಮಾಡ್ಕೊಂಡಿದ್ದ ಏನೋ 1-2-3 ವರ್ಷ ಮತ್ತೆ ಮುಂದಕ್ಕೆ ಬಂದಂಗಾಯ್ತು. ಸೊ ಇವಾಗ ಯುಗಾದಿ ಹಬ್ಬದ ದಿವಸ ನಮಗೆ ತುಂಬ ಬೇಜಾರಾಗಿದ್ವು. ಹೊಸ ವರ್ಷದ ಹಬ್ಬಕ್ಕೂ ದೇವಸ್ಥಾನಕ್ಕೆ ಬರೋಕೆ ಆಗ್ತಾ ಇಲ್ಲ, ನನ್ನ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅಂದ್ಬಿಟ್ರು. ನನಗೆ ಅವಾಗ ಅನ್ನಿಸ್ತು, ಐ ಥಿಂಕ್ ಎಲ್ಲೋ ಒಂದು ಕಡೆ ಸಿವಿಯಾರಿಟಿ ಜಾಸ್ತಿ ಆಗ್ತಾ ಇರ್ಬೋದು, ಅವರೆಂದೂ ಆ ಥರ ಅಂತಿರ್ಲಿಲ್ಲಲ್ಲ ಅಂದ್ಬಿಟ್ಟು ಸರಿ ನೋಡೋಣ ಅಂತ ಅಂದ್ಬಿಟ್ಟು ಅವಾಗ MRI ಮತ್ತೆ ಹೊಸದಾಗಿ MRI ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಸಂಜಯ್ ಗಾಂಧಿನಲ್ಲಿ. ಅಲ್ಲಿ ನಮ್ಮ ಡಾಕ್ಟರ್ ಪರಿಚಯ ಇದ್ದಾರೆ ಅಂತ ಹೋದ್ವಿ. ಬಟ್ ಅವರು MRI ಮಾಡಿಸ್ಕೊಂಡು ಇಮಿಡಿಯೇಟಾಗಿ ಅವರು ಅದೆಲ್ಲ ರಿಪೋರ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಆಪ್ರೇಷನ್ ಆಗಲೇಬೇಕು, ನೀವು ಮನೆಗೆ ಹೋಗಲ್ಲ, ಗ್ಯಾರಂಟಿ ಕೊಡಲ್ಲ ನಿಮಗೆ ಯಾವುದೇ ಹಬ್ಬ ಆದ್ಮೇಲೆ ನನಗೆ ಆ್ಯಕ್ಚುಲಿ ಯಾವಾಗ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ವೋ ಅವತ್ತು ನಿಮಗೆ ಮನಸ್ಸಿಗೆ ಬಂದು ನೆಕ್ಸ್ಟ್ ದಿನ ಹೋಗಿ MRI ಮಾಡಿಸ್ಕೊಂಡ್ಬಿಡೋಣ. ಯಾಕೆ ಇಷ್ಟೊಂದು ಸಿವಿಯಾರಿಟಿ ಕಷ್ಟ ಆಗ್ತಾ ಇದೆ ಅಂದರೆ ಇನ್ನೂ ರಿಸ್ಕ್ ತಗೊಳ್ಳೋದು ಬೇಡ, ಏನೋ ತುಂಬ ಸಿವಿಯಾರಿಟಿ ಇರ್ಬೋದು ಅಂತ. ಸರಿ ಅಂದ್ಬಿಟ್ಟು ನಾವು ಫಸ್ಟ್ ಸಂಜಯ್ ಗಾಂಧಿಗೆ ಹೋದ್ವಿ, ಪರಿಚಯಿಸ್ತಿದ್ದಾರೆ ಅಂತ ಹೇಳಿ. ಅಲ್ಲಿ ಅವಾಗ MRI ಮಾಡಿಸಿದ್ದಾದ್ಮೇಲೆ ಅಲ್ಲೆಲ್ಲರೂ ಹೇಳಿದ್ದು, ಅವಾಗ ರಿಪೋರ್ಟ್ ಬರ್ತಿದ್ದಂಗೆ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾದ್ರೆ ಹೇಳಿದ್ದು, ಇವತ್ತು ನೀವು ಮನೆಗೆ ಹೋಗೋ ಗ್ಯಾರಂಟಿ ಇಲ್ಲಮ್ಮ, ನೀವು ಮನೆಗೆ ಹೋಗ್ತೀಯ ಅನ್ನೋ ಧೈರ್ಯ ನಿಮ್ಗೆ ಇದ್ರೆ ಹೋಗಿ, ಇಲ್ಲ ಅದು ಮಧ್ಯದಲ್ಲಿ ಕಾಲು ಬಿದ್ದೋಗ್ಬೋದು, ಏನಾದರೂ ಆಗ್ಬೋದು, ಯಾವುದೋ ಮೋಷನ್ಸ್ ಕಂಟ್ರೋಲ್ ಆಗಲ್ಲ, ಏನು ಬೇಕಾದ್ರೂ ರಿಸ್ಕ್ ಆಗ್ಬೋದು. ಇದೆಲ್ಲ ರಿಸ್ಕ್ ತಗೋತೀವಿ ಅಂದರೆ ನಿಮ್ಮ ಧೈರ್ಯ, ಎಲ್ಲ ಅಡ್ಮಿಟ್ ಆಗ್ಬೋದು. ನನಗೆ ಮೆಂಟಲಿ ನನಗೆ ಹೆಂಗೆ ಅನಿಸುತ್ತೆ ಅಂದರೆ ಸಡನ್ನಾಗಿ ನಾನು ಒಬ್ಬಳು ಹೆಂಗೆ ಡಿಸೈಡ್ ಮಾಡಲಿ, ಸರಿ ನಾನು ಹೇಳ್ಬಿಟ್ಟೆ ನನಗೆ ಬೈಕ್ಗೆ ಸರ್ ಅಡ್ಮಿಟ್ ಮಾಡ್ಕೊಂಬಿಡಿ, ಆದರೆ ಮಾಡ್ಕೊಳ್ಬೇಡ ಅಂತಂದು ಸ್ವಲ್ಪ ಧೈರ್ಯವಾಗಿ ಬಂದ್ವಿ. ಮುನ್ನೋಗಿ ಬಂದಿದ್ದಕ್ಕೆ ಇಲ್ಲೊಂದು ಹೆಜ್ಜೆ ಇಟ್ಟ ಮೇಲೆ ನಿಜ ನನಗೆ ಅನ್ನಿಸ್ತು ಎಲ್ಲ ಒಂದು ಕಡೆ ದೇವ್ರು ಕಾಪಾಡ್ತಾರೆ. ಅದಾಗಿ ಯಾವಾಗ ಇಲ್ಲಿಗೆ ಬಂದರೆ ಸರ್ ಐ ಥಿಂಕ್ ಒಂದು 3-4 days 10th ನಾನು ಇಲ್ಲಿಗೆ ಬಂದೆ, ಏಪ್ರಿಲ್ 10. ಒಂದು ವೀಕಲ್ಲಿ ನನಗೆ ಸ್ವಲ್ಪ ಹಾಲಿಡೇಸ್ಗೆ ಕಾಯ್ತಾ ಇದ್ದೆ, ಹಾಲಿಡೇಸಲ್ಲೇ ನಾನು ಸ್ವಲ್ಪ ಫಾಲೋಅಪ್ ಮಾಡಿದೆ, ತುಂಬ ಹೆಲ್ಪ್ ಆಯಿತು. ಸೊ ನಾವು ವರ್ಕಿಂಗ್ ಪೀಪಲ್ ಆಗಿರೋದು ತುಂಬ ಕಷ್ಟ. ನೀವೇನು ಕೆಲಸ ಮಾಡ್ತಾರೆ ಸರ್? ನಾನು ಟೀಚರ್ ಆಗೋದು, ಸರ್ ಅವರು ಮಾರ್ಕೆಟಿಂಗ್ ಸರ್. ಓಕೆ, ಸೊ ಇಬ್ಬರು ವರ್ಕಿಂಗೆ. ನೀವು ಅಂದ್ಕೊಂಡಿದ್ದೀರಾ ನಾನು 2-wheeಲರಲ್ಲಿ ತುಂಬ ಓಡಾಡೋದ್ರಿಂದ ಬಂದಿದೆ ಅಂತ? ನನ್ನ ಮೆಂಟಲಿ ಆ್ಯಕ್ಚುಲಿ 2-wheeಲರಲ್ಲಿ ಓಡಾಡೋದ್ರಿಂದ ಓಕೆ, ಬಟ್ ಏನಾಗುತ್ತೆ ಗೊತ್ತಾ, ಬಾಡಿ ಒಳಗಡೆ ಯಾವುದೋ ಒಂದು ಜಾಗದಲ್ಲಿ ಓವರಾಲ್ ಇನ್ಫ್ಲಮೇಷನ್ ಏನಿರುತ್ತಲ್ಲ, ಆ ಓವರಾಲ್ ಇನ್ಫ್ಲಮೇಷನ್ ಅಂದರೆ ಲೈಕ್ ಊತ, ಬೇಸಿಕಲಿ ದಟ್ ಸ್ವೆಲ್ಲಿಂಗ್ ಬರೋದು ಡಿಸ್ಕ್ ಬಲ್ಜ್ ಆಗೋದಕ್ಕೆ. ಆ ಇನ್ಫ್ಲಮೇಷನ್ನು ಬಂದು ಇಟ್ ಈಸ್ ಲೈಕ್ ಅಲ್ಲಿಂದನೇ ಸ್ಟಾರ್ಟ್ ಆಗಿರುತ್ತೆ, ಲೈಕ್ ಮೂಲದಿಂದ ಸ್ಟಾರ್ಟ್ ಆಗಿರುತ್ತೆ. ಮೇಯ್ನ್ಲಿ ಫುಡ್ ಬಂದು ಮೂಲ ಕಾರಣ ಆಗುತ್ತೆ. ಫುಡ್ಡಲ್ಲಿ ನಮ್ಗೆ ಗೊತ್ತೇ ಇಲ್ದಂಗೆ ಅವೆಲ್ಲ ತೊಗೊಳ್ತಿರ್ತೀವಿ, ಆಮೇಲೆ ಕರಳಿಗೆ ಹೋಗಿ ಇನ್ಫ್ಲಮೇಷನ್ ಮಾಡುತ್ತೆ, ಮತ್ತು ಬ್ಲಡ್ಡಿಗೆ ಬಂದು ಇನ್ಫ್ಲಮೇಷನ್ ಮಾಡುತ್ತೆ.
ಬ್ಲಡ್ಡಿಂದ ಒಂದೊಂದು ಆರ್ಗನ್ ಅಂದರೆ ಬೋನ್ ಅಂದರೆ ಬೋನು, ಡಿಸ್ಕ್ ಅಂದರೆ ಡಿಸ್ಕ್, ಜಾಯಿಂಟು ಹಿಂಗೆಲ್ಲ ಮಾಡ್ತಾ ಹೋಗುತ್ತದು, ಮಸಲು, ನರ್ವ್ಸ್ ಈ ಥರ. ಸೊ ನಾವೇನು ಮಾಡಿದ್ವಿ, ಇದು ನಮಗೆ ಹತ್ತಿರ ಒಂದು 5-6 ವರ್ಷಗಳ 2012ಇಂದನೂ ಇದ್ರ ಬಗ್ಗೆ ನಮ್ಗೆ ಒಂದಿತ್ತು. ಸೊ ಇದು ಏನಾದ್ರು ಮಾಡೋಕ್ಕಾಗತ್ತೆ ವಿತೌಟ್ ಇದು ಓಕೆ, ಇದು ನಮ್ಗೆ ಹೇಳ್ಕೊಟ್ಟಿರೋದು, ಇದು ನಮಗೆ ಇದರಿಂದನೇ ಹಿಂಗೆ ಮಾಡಬೇಕು ಅಂತ. ಇದು ಇಲ್ದಂಗೆ ಬೇರೆ ಏನಾದ್ರು ಮಾಡೋಕ್ಕಾಗತ್ತಾ, ವಾಟ್ ಇಸ್ ದ ರೂಟ್ ಕಾಸ್ ಅಂತ ನಾವು ಹುಡುಕ್ಬೇಕಲ್ವ, ಏನು ಮೂಲ ಕಾರಣ, ಎಲ್ಗೋಬೇಕು ಅಲ್ಲೇನಿರುತ್ತೆ, ಇದೊಂದೇ ಇಲ್ಲ. ಹಂಗಂದ್ರೆ ಈಗ 50 ವರ್ಷ 100 ವರ್ಷದ ಮುಂಚೆ ಇದೆಲ್ಲ ಇಲ್ಲ. ಅವಾಗ ಸರ್ಜರಿಗಳು ಇರಲಿಲ್ಲ, ಹೆಂಗೆ ಮನುಷ್ಯರು ಸರ್ವೈವ್ ಆಗ್ತಾ ಇದ್ರು. ಸೊ ಇದೊಂದು ಆ್ಯಕ್ಚುಲಿ ಬೆಸ್ಟ್ ಆಪ್ಷನ್ ಸರ್. ನೀವು ಅದು ಕ್ವಶನ್ ಆಯಿತು, ಯಾಕಂದರೆ ನಾವೆಲ್ಲ ಊರಲ್ಲೇ ಕೆಲಸ ಮಾಡ್ತಾ ಇದ್ದರು. ಸಡನ್ನಾಗೆ ಆಫ್ಟರ್ ಒಂದು ಸೊ ನಮ್ಮ ಮನೇಲಿ ಎಲ್ಲರಿಗೂ ಮೆಂಟಲಿ ಫಿಕ್ಸ್ ಆಗಿರೋದು, ಇವ್ರು ಗಾಡಿನಲ್ಲಿ ಓಡಾಡ್ತಿರೋದ್ರಿಂದನೇ ಹಂಗಾಗ್ತಾ ಇದೆ, ಹಿಂಗೆ ಗಾಡಿ ಬಿಟ್ಕೊಡು, ಗಾಡಿ ಮುಟ್ಸ್ಕೊಡುದು ಅಂತಲೇ ಎಲ್ಲರ ಬೈಕ್ ಬಂದಿದ್ದು. ಬಟ್ ನಾವು ಅದಕ್ಕೆ 2 months ಆ್ಯಕ್ಚುಲಿ ಅವ್ರಿಗೆ ಗಾಡಿ ಹಚ್ಚಿರಲಿಲ್ಲ. 1 month ಅಂತೂ ಕಂಪ್ಲೀಟ್ ರೆಸ್ಟ್ ಮಾಡಿಸಿದ್ವಿ, ಯಾಕೆಂದರೆ ಅದರಿಂದನೇ ಬಂದಿದೆಯೇನೋ ಅನ್ನೋ ನಮಗೂ ಮೆಂಟಲಿ ಹಂಗೆ ಅನ್ನಿಸ್ತಾ ಇತ್ತು. ಬಟ್ ನಾವು ಮೀಟ್ ಮಾಡಿದಾಗ ನೀವು ಎಷ್ಟೋ ಸತಿ ಹೇಳಿದ್ರಿ, ಏನು ತೊಂದರೆ ಇಲ್ಲ, ಗಾಡಿ ಓಡಾಡಿಸ್ಲಿ ಪರವಾಗಿಲ್ಲ, ಸ್ಟಾರ್ಟ್ ಮಾಡಿದ್ರೆ ಗಾಡಿ ಓಡಿಸೋಕ್ಕೆ. ಹಾಂ, ಸ್ವಲ್ಪ ಓಡಾಡ್ತೀವಿ, ಬಂದಿರೋದು ಗಾಡಿಗೆ ಬರ್ತಾ ಇರೋದು ಜೆ ಪಿ ನಗರದಿಂದ. ಸೊ ಇಷ್ಟೇ ನಾವು ಮೇನ್ಲಿ. ಆಮೇಲೆ ಗಾಡಿಯಿಂದ ಅಂತ ಅನ್ನೋದು, ಆಮೇಲೆ ಗಾಡಿ ಓಡಾಡಬೇಡ ಅಂತೇಳಿ ಮತ್ತೆ ಏನು ತಗೋ ಕಾರಲ್ಲಿ ಓಡಾಡೋಣ ಅಂತ. ಬಸ್ ಹತ್ತಂಗಿಲ್ಲ, ಕಾರ್ ಎಲ್ಲರ ತಗ ದುಡ್ಡು ಇರ್ಬೇಕಲ್ಲ ಕಾರ್ ತಗೊಳಕ್ಕೆ. ಅಲ್ಲ ಓಕೆ ಸರಿ ಆಯ್ತು, ಓಕೆ ನನ್ನ ಹತ್ರ ಇವಾಗ ಸಾಲ ಮಾಡಿದ್ರೆ ಕಾರ್ ತಗೊಂತೀನಿ. ಕಾರ್ ತಗೊಂಡ್ರೆ ಬ್ಯಾಕ್ ಪೇನ್ ವಾಸಿ ಆಗುತ್ತಾ? ವಾಸಿ ಆಗುತ್ತೆ ಅಂದ್ರೆ ತಗೊಂಡಿದ್ದೀನಿ. 10 ಲಕ್ಷ ಆಗಲಿ ಸಾಲ ಮಾಡಿದ್ರೆ ತಾನು ತೀರ್ಸ್ಕೊಳ್ಳೋಣ, ಬ್ಯಾಕ್ ಪೇನ್ ವಾಸಿ ಆಗುತ್ತೆ ಅಂತ ಗ್ಯಾರಂಟಿ ಕೂಡ ಕಾರ್ ತಗೊಂತೀನಿ. ಸೊ ಅದು ಇಲ್ಲ. ಸೊ ಕಾರಲ್ಲಿ ಅದರಲ್ಲೂ ಇಲ್ಲ, ಅಂದರೆ 2 ವೀಲರಲ್ಲಿ ಇದರಲ್ಲಿಲ್ಲ. ಸೊ ಹಿಂಗೆ ಯಾವುದ್ರಲ್ಲಿ ಹಿಂಗೆ ಈಗ ಬೆಲ್ಟ್ ಹಾಕ್ಬಿಟ್ರೆ ನೋವು ಹೋಗ್ಬಿಡುತ್ತೆ, ಫಿಸಿಯೋಥೆರಪಿ ಮಾಡಿಬಿಟ್ರೆ ನೋವು ಹೋಗ್ಬಿಡುತ್ತೆ. ಫಿಸಿಯೋಥೆರಪಿ ಮಾಡಿದಾರಲ್ಲ ಎಷ್ಟು ಲೆಕ್ಕ 6 ತಿಂಗಳು, ವರ್ಷ, 6 ವರ್ಷ, 10 ವರ್ಷಗಟ್ಟಲೆ ಮತ್ತೆ ಬೆಲ್ಟ್ ಹಾಕ್ಕೊಂಡೇ ಇದ್ದಾರೆ ಎಷ್ಟೋ ಜನ. ಇದೆಲ್ಲ ನಾನೊಂದು ವಿಡಿಯೋ ಇದೆ ಆಕ್ಚುಲಿ, ಅದೊಂಥರ ತುಂಬ ಡಿಫ್ರೆಂಟ್. ಬೆಲ್ಟು ತಗೊಂಡಿದ್ದೀನಿ, ನಮ್ಮನೇಲಿ ಹಾಕೊಳ್ಳಿ ಅಂತ ನಾನು ಹಾಕಲ್ಲ ಅಂತ. ಎಷ್ಟು ದಿನ ಆಯ್ತು ಹಾಕೊಂಡೇ ಇಲ್ಲ ನೀವು? ನಾನು ಹಾಕೊಂಡಿದ್ದು ಜಾಸ್ತಿ, ನಾನು ಹಾಕೊಂಡೇ ಇಲ್ಲ. ಹೌದು. ಸೊ ಅದರಿಂದನೂ ಅಲ್ಲ. ಸೊ ಹಿಂಗೆ ಮಾಡ್ತಾ ಬರುವಾಗ ಅದು ಓಕೆ, ಬೇರೆ ಕರೆಕ್ಟ್ ರೂಟ್ ಕಾಸ್ ಇದೆ, ಅದು ಎಕ್ಸಾಕ್ಟ್ ಕಾರಣ. ಅದು ಹಿಂಗೆ ಹೊಡೆದ್ರೆ ಕರೆಕ್ಟ್ ಅಲ್ಲ, ನಾಚಿಕ್ಕನಂಗೆ ಅಲ್ಲಿ ಅಂಟ್ಕೊಳುತ್ತೆ. ಸೊ ಆ ರೂಟ್ ಕಾಸನ್ನು ನಮ್ಮ ಡಾಕ್ಟ್ರುಗಳು, ನಮ್ಮ ಸೀನಿಯರ್ಸ್ ಪ್ರೊಫೆಸರ್ಸ್ಗಳೆಲ್ಲ ಹುಡುಕಿ ಅದು ಇಟ್ಟಿರೋದ್ರಿಂದ, ನಮ್ಮ ಗುರುಗಳನ್ನೆಲ್ಲ ಹೇಳಿ ಮಾಡಿರೋದ್ರಿಂದ ಅಲ್ಲಿಂದ ಬಂದು ಇದು ನಮಗೆ ಇದು ಗೊತ್ತಾಗಿತ್ತು ಒಂದು. ಸೊ ಹಂಗಾಗಿ ನಾನು ನಿಮ್ಗೆ ಅವತ್ತು ಹೇಳಿದೆ ಸರ್, ಇಲ್ಲ ಅದು ಯಾಕಂದರೆ ಅದು ಒಂದು ಮನಸ್ಸಲ್ಲಿ ಇತ್ತಲ್ಲ, ಇದೆಲ್ಲ ಸರ್ ಇದಾಗುತ್ತೆ, ಲೈಕ್ ಯು ವಿಲ್ ಟ್ರೈ ಮಾಡೋಣ, ಆಗುತ್ತೆ, ನೀವು ಪ್ರಯತ್ನ ಪಡಿ, ಟ್ರೈ. ನೀವು ಫಸ್ಟ್ ವಿಸಿಟ್ ಸೆಕೆಂಡ್ ವಿಸಿಟ್ ಆದಮೇಲೆ ಅಷ್ಟೊಂದು ರೆಸ್ಪಾನ್ಸ್ ಬಂದಿರಲಿಲ್ಲ, ಸ್ಲೋಲಿ ಅಷ್ಟೇ ಇತ್ತು, ಸ್ವಲ್ಪ ನೀವು ಅಷ್ಟೇ ಇಂಪ್ರೂವ್ಮೆಂಟ್ ಇತ್ತು. ಜಾಸ್ತಿ ಇದೆ ಇನ್ನೂ ಸ್ವಲ್ಪ ಇನ್ಫ್ಲಮೇಷನ್ ಜಾಸ್ತಿ ಇದೆ, ಯಾಕಂದರೆ ಡಿಸ್ಪರ್ ಸಿವಿಯರ್ ಆಗಿದೆ, ಇನ್ಫ್ಲಮೇಷನ್ ಜಾಸ್ತಿ ಇದೆ, ಇನ್ನೂ ಟ್ರೈ ಮಾಡೋಣ ಅಂತ ಮಾಡಿಬಿಟ್ಟು ಅದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಇಂಜೆಕ್ಷನ್ ಕೊಟ್ಟನಲ್ಲ, ಇಂಜೆಕ್ಷನ್ ಕೊಟ್ಟು IV ಒಂದು ಎಷ್ಟಾಯ್ತು, ಅದು 8 ಆಯ್ತಾ 10 ಆಯಿತು IV ಇಂಜೆಕ್ಷನ್ಸ್. ಒಂದು 8-10 ಇಂಜೆಕ್ಷನ್ಸ್ ಕೊಟ್ಟು, IV ಇಂಜೆಕ್ಷನ್ಸ್ ಮೇಲೆ ಕೊಟ್ಟು, ಅಲ್ಲಿಗೆಲ್ಲ ನಿಮಗೆ ಬೇಕಾಗಿರೋ ಕ್ಯಾಲ್ಶಿಯಂ ಇಂಜೆಕ್ಷನ್ಸು, ಮತ್ತು ವಿಟಮಿನ್ B12, ವಿಟಮಿನ್ D, ಮೆಗ್ನೀಷಿಯಮು, ಜಿಂಕು ಇವನ್ನೆಲ್ಲ ಜಾಸ್ತಿ ಮಾಡ್ತಾ ಹೋಗಿ, ಬಾಡಿದಲ್ಲಿ ಇನ್ಫ್ಲಮೇಷನ್ ಎಲ್ಲ ಕಡಿಮೆ ಮಾಡ್ಕೊತ ಹೋಗಿ, ಅಲ್ಲಿಂದ ನಾವು ಸರಿ ಮಾಡ್ಕೊತ ಬಂದಿದ್ದು. ನಮ್ಮ ಬಾಡಿ ಬೂಸ್ಟ್ ಮಾಡಿರೋದಕ್ಕೆ ಸರ್ ನೀವು ನನಗೆ ಸರಿ ನಿಜವಾಗಿ. ಯಾಕಂದ್ರೆ ಅದೇ ಇಂಗ್ಲೀಷ್ ಮೆಡಿಸಿನ್ ತೊಗೊಂಡಿದ್ರೆ ಏನಕ್ಕೆ ಆಗ್ತಾ ಇದೆ ಪೇಯ್ನ್ ಅನ್ನೋದನ್ನ ಹುಡ್ಕೋಕ್ ಹೋಗಿರಲ್ಲ. ಸೊ ಕಟ್ ಅಂಡ್ ಪೇಸ್ಟ್ ಥರ ಬಾಡಿ ಕಟ್ ಮಾಡೋ, ಆಪ್ರೇಷನ್ ಮಾಡಿಸ್ಕೋ, ರೆಡಿ ಆಗೋ ಅಂತ ಅನ್ಕೋತೀನಿ. ಬಟ್ ಎಲ್ಲೋ ಒಂದು ಕಡೆ ರೂಟ್ ಕಾಸ್ನ ಫೈಂಡ್ ಔಟ್ ಮಾಡೋದು ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಫುಡ್ಡಲ್ಲೇ ನಾವು ಎಷ್ಟೋ ಸರ್ ಮಾಡ್ಕೊಬೋದು. ನಾನು ನೀವು ನೋಡಿದ್ಮೇಲೆ ಅನ್ನಿಸ್ತು ನೀವು ಎಷ್ಟೆಲ್ಲ ಫುಡ್ಡಿಂದ ಆಗ್ತಾ ಇದೆ. ಇವಾಗ ನಾವು ಏನು ಸ್ವಲ್ಪ ಫುಡ್ ಸ್ಟೈಲ್ ಎಲ್ಲ ನಿಮಗೆ ನಾವು ಹೇಳಿರೋ ಫುಡ್ಡಲ್ಲಿ ನಿಮ್ಗೆ ಗೊತ್ತಿಲ್ಲಂಗೆ ಯಾವುದಾದ್ರೂ ತಗೊತಾ ಇದ್ರಿ ನೀವು? ಯಾವುದು ತಗೋತಿಲ್ಲ ಸರ್, ಆಕ್ಚುಲಿ ನಾವು ಯಾವುದು ಫಾಲೋ ಮಾಡ್ತಾ ಇಲ್ಲ. ಅಲ್ಲ ಅಂದ್ರೆ ಯಾವ್ಯಾವ ತಗೊಳ್ತಾ ಇರ್ಲಿಲ್ಲ ಮುಂಚೆ, ತಗೊಳ್ತಾ ಇದ್ರಿ ಅಂದ್ರೆ ಈಗ ಚಪಾತಿ ಯೂಸ್ ಮಾಡ್ತಾ ಇದ್ರಾ? ಆ ಥರ ಗೊತ್ತಿಲ್ಲಂಗೆ ಯಾವ್ದಾದ್ರು ಯೂಸ್ ಮಾಡ್ತಾ? ಚಪಾತಿನೂ ಜಾಸ್ತಿ ಮೊದಲು ಅರ್ಲಿಯರ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ, ನಾನು ಜಾಸ್ತಿ ತಿನ್ನಲ್ಲ ಸರ್ ಚಪಾತಿ. ಆಕ್ಚುಲಿ ನಾನು ಕಾಫಿ ಟೀ ಎಲ್ಲ ಇರ್ಲಿಲ್ಲ, ಮುಂಚೆ ಇಲ್ಲ. ಚಪಾತಿ ಸ್ವಲ್ಪ ಎಲ್ಲ ಚಪಾತಿ ಮಾಡ್ತಾ ಇದ್ವಿ, ಅವಾಗ ತಿಂತಾ ಇದ್ವಿ. ಫ್ರೂಟ್ಸ್ ಸ್ವಲ್ಪ ಕಂಟ್ರೋಲ್, ನಾವು ಫ್ರೂಟ್ಸ್ ಯಾವಾಗ್ಲೂ ಕಂಟ್ರೋಲ್, ಮತ್ತೆ ತುಪ್ಪ. ಬಟ್ ವೆಜಿಟೇಬಲ್ಸ್ ಅಂತ ಬಂದಾಗ ಸ್ವಲ್ಪ ಅವಾಯ್ಡ್ ಆಗಿತ್ತು. ಬಟ್ ಇವಾಗ ನೀವು ಹೇಳಿದಂಗೆ ಮೊಳಕೆ ಕಾಳುಗಳು ಅವೆಲ್ಲ ಸ್ವಲ್ಪ, ಯಾಕಂದ್ರೆ ಹೈ ಪ್ರೋಟೀನು, ಎಸ್ಪೆಷಲಿ ವೆಜಿಟೇರಿಯನ್ಸ್ಗೆ ಬಂದು ಹೈ ಪ್ರೋಟೀನ್ ಡಯಟ್ ಬೇಕು. ದಿನಕ್ಕೆ ಒಂದು 50ರಿಂದ 60-70 ಗ್ರಾಮ್ ಅಷ್ಟು ಪ್ರೋಟೀನ್ ಬೇಕು. ನಮ್ಮದು 3 ಹೊತ್ತು ಅನ್ನ, ರೊಟ್ಟಿ, ಮುದ್ದೆ ಎಲ್ಲ ಅದರಲ್ಲೇ ಇರುತ್ತೆ. ರಾಗಿ ಮುದ್ದೆ ಅಂತ ಫುಡ್ಡೇ ಇಲ್ಲ ಅಂತ. ರಾಗಿ ಓಕೆ, ದಟ್ ಇಸ್ ವೆರಿ ಗುಡ್, ಕ್ಯಾಲ್ಸಿಯಂ ಎಲ್ಲ ಇದೆ, ಚೆನ್ನಾಗಿದೆ. ಬಟ್ ಬೇಸಿಕಲಿ ಏನದು ಕಾರ್ಬೋಹೈಡ್ರೇಟು, ದಿನಕ್ಕೆ 1 ಟೈಮ್ ಓಕೆ. ಬಟ್ ಅದ್ರ ಜೊತೆಗೆ ಬ್ಯಾಲೆನ್ಸ್ ಆಗಿ ತರಕಾರಿಗಳು ಬೇಕು, ಹೆಸರುಕಾಳು ಬೇಕು, ಕಡಲೆಕಾಳು ಬೇಕು, ಲೈಕ್ ಎಲ್ಲ ಪ್ರೋಟೀನ್ಸ್ ಬೇಕು, ತುಪ್ಪ ಬೇಕು, ಹೈ ಫ್ಯಾಟ್ ಬೇಕು, ಇದೆಲ್ಲ ಬೇಕು, ಫೈಬರ್ ಬೇಕು. ಇದನ್ನ ಯಾವುದು ಫೋಕಸ್ ಮಾಡಲ್ಲ, ಇಷ್ಟೇ ಅಲ್ಲಿ ಕಾರ್ಬೋಹೈಡ್ರೇಟ್ ಹಿಂಗಾಗಿ
ನಮ್ಮ ಬಾಡಿ ಅದು ವೀಕ್ ಆಗ್ತಾ ಹೋಗ್ಬಿಡುತ್ತೆ. ನೀವೇನು ಕೊಟ್ಟಿದ್ರೆ ಜ್ಯೂಸು, ಆ ಜ್ಯೂಸ್ ಕುಡಿದ್ರೂ ಆಲ್ಮೋಸ್ಟ್ ಆಲ್ ಒಂದು 50% ಕಮ್ಮಿ ಆಗ್ಬಿಡುತ್ತೆ. ನಿಜ. ಡಯಟಲ್ಲೇ ನನ್ನ ಅನಿಸಿಕೆ, ನಾನು ಎಷ್ಟೋ ಜನಕ್ಕೆ ನಮ್ಮ ರಿಲೇಟಿವ್ಸ್ ಅಲ್ಲಿ ಸ್ವಲ್ಪ ಕೇಳೋರು ಹೇಳಿದ್ರೆ ಡಯಟ್ ಫಾಲೋ ಮಾಡಿ ಅಂತ ನಾನೇ ಕೇಳಿದೆ. ಹೌದು. ಮತ್ತು ನಾನೊಂದು 2-3 ಪೇಷಂಟ್ಸ್ ಕೂಡ ಹೇಳಿದ್ದೀನಿ, ಖಂಡಿತ ಬಂದು ಹುಷಾರಾಗ್ತೀರಾ ಬನ್ನಿ. ಮೇನ್ಲಿ ಮೇಡಮ್, ಅದು ಈಗ ನಾವು ವೆನ್ ವಿ ಗೋ ಇನ್ ಟು ದ ರೂಟ್ ಕಾಸು ಅದನ್ನು ಸರಿ ಮಾಡಿಕೊಳ್ಳುವಾಗ ಅಲ್ಲಿ ರಿಸಲ್ಟ್ ಕೊಡೋಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಎಷ್ಟೋ ಪೇಷಂಟ್ಸು ಸರ್ ನೀವು ಬರೋಕ್ಕೆ ನಿಮ್ಮ ವೀಡಿಯೋ ನೋಡಿ 6 ತಿಂಗಳಿಂದ ನಾನು ಮುಂಚೆಯಿಂದ ನೋಡ್ತಾ ಇದ್ದೀನಿ, ಅವಾಗಲೇ ಟೀ ಕಾಫಿ ಬಿಟ್ಬಿಟ್ಟಿದೆ ಸರ್, ನಾನು ಅವಾಗಲೇ ಚಪಾತಿ ಎಲ್ಲ ಬಿಟ್ಬಿಟ್ಟಿದೆ, ಅವಾಗಲೇ ಎಲ್ಲ ಬಿಟ್ಬಿಟ್ಟು ನನಗೆ ಆಲ್ಮೋಸ್ಟ್ ಚೆನ್ನಾಗಿದ್ದೆ. ಲೈಕ್ ಒಂದು 20-30% ಅವಾಗಲೇ ನೋವು ಕಡಿಮೆ ಆಗಿತ್ತು, ಒಂದು 4-5 kg ವೆಯ್ಟು ಲಾಸ್ ಆಗಿದೆ, ಹಿಂಗೆಲ್ಲ ಹೇಳ್ತಾ ಬರ್ತಾರೆ. ಹಿಂಗೆಲ್ಲ ಹೇಳ್ತಾ ಬಂದು ಇಲ್ಲಿ ಬಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡುವಾಗ ಆಲ್ರೆಡಿ ಒಂದು ಬಾಡಿ ಒಂದು ಪ್ರಿಪೇರ್ ಆಗಿರುತ್ತೆ, ಒಂದು ಗ್ರೌಂಡ್ ಪ್ರಿಪೇರ್ ಆಗಿದೆ. ಜಸ್ಟ್ ಬೀಜ ಹಾಕಿರೋ ವಿತ್ತಿತ್ತಲ್ಲ ಅದೇ ಥರ ಅವ್ರದ್ದು ಅಷ್ಟು ಲೈಕ್ ಚೆನ್ನಾಗಿ 79 kg ಇದೆ ಸರ್, ಇಲ್ಲಿಗೆ ಬಂದರೆ 65 ಆಗಿದೆ. 65 ಆಗಿದೆಲ್ಲ 2 months ಅಲ್ಲಿ? ಎಷ್ಟು 13 kg 14 kg 79 ಇಂದ 65 ಬಂದ. ಆಕ್ಚುಲಿ ಇವಾಗ ಚೆನ್ನಾಗಿ ಕಾಣ್ತಾ ಇದೆ, ಜಾಲೆ ನನಗೆ ಇವಾಗ ಹಿಂಗಿರ್ಬೇಕು ಅಂತಲೇ ನಾನು ಆಲೇ ಡಯಟ್ ಸ್ಟಾರ್ಟ್ ಮಾಡಿದ್ದೆ. ಸರ್ ಎಕ್ಸ್ಟ್ರಾ ಏನು ಬಂದಿರುತ್ತಲ್ಲ ಸರ್, ಅದೆಲ್ಲ ಲೈಕ್ ಅನ್ವಾಂಟೆಡ್ ಬಾಡಿಗೆ, ಅದು ನಮ್ಮ ಆರ್ಗನ್ಸ್ಗೂ ಇನ್ಫ್ಲಮೇಷನ್. ಸುಮ್ಮನೆ ಎಕ್ಸ್ಟ್ರಾ ಫ್ಯಾಟ್ ಇದೆ ಅಂದರೆ ಆ ಫ್ಯಾಟ್ ಟಿಶ್ಯೂ ಒಳಗಡೆನೆ ಎಷ್ಟೊಂದು ಹಾರ್ಮೋನ್ಸು ಅದೆಲ್ಲ ಡೆಪಾಸಿಟ್ ಆಗಿ ಕುತ್ಕೊಂಡು ನಮ್ಮ ಬಾಡಿನ ಎಲ್ಲಿಂದನೂ ಸುಮ್ಮನೆ ಕಂಟ್ರೋಲ್ ಮಾಡ್ತಾ ಇರ್ತವೆ, ಗೊತ್ತೇ ಇರೋದಿಲ್ಲ. ಹೆಂಗೆ ಕಿಲ್ ಮಾಡಿಬಿಟ್ರಿ ಸರ್ ಅದನ್ನೆಲ್ಲ. ಮುಂದೆ ಇದೆ ನನಗೆ. ಮತ್ತೆ ಶುಗರ್ ಕೂಡ ಎಷ್ಟೋ ಕಂಟ್ರೋಲ್ ಆದಂಗೆ ಆಗಿದೆ, ಶುಗರ್ ಬಾರ್ಡರ್ ಲೆವೆಲ್ ಅಂತ. ಈಗ ಅಲ್ಲಿ ನಾವೊಂದು ಸ್ವಲ್ಪ ಹೆಲ್ತ್ ಕಾನ್ಶಿಯಸ್, ನನಗೆ ಸ್ವಲ್ಪ ನಾನು ಫಾಲೋ ಅಪ್ ಮಾಡಿಸ್ತಾ ಇರ್ತೀವಿ, ವಾಕ್ ಮಾಡ್ತಾ ಇದ್ರು. ಬಟ್ ಅದನ್ನ ಬಾರ್ಡರ್ ಲೆವೆಲ್ ಅಲ್ಲೇ 3 years ಕಂಪ್ಲೀಟ್ ಇದು ಮಾಡ್ಕೊಂಡ್ ಬಂದಿದ್ವಿ. ಬಟ್ ಇವಾಗ ಇಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ನಮಗೆ ಶುಗರ್ ಕಡಿಮೆ ಆಗಿದೆ. ಶುಗರ್ ಲೆವೆಲ್ ಅಫ್ಕೋರ್ಸ್ ಮೇಡಮ್, ಹೆಂಗ್ ಗೊತ್ತಾ, ಏನೇಳಲ್ಲ ನಾವು ಇದನ್ನೆಲ್ಲ ನಾವು ಲೈಫ್ ಸ್ಟೈಲ್ ಡಿಸೀಸ್ ಅಂತ ಕರಿತೀವಿ. 99% ಆಫ್ ದ ಡಿಸೀಸಸ್ ಮನುಷ್ಯನಿಗೆ ಬರೋದಲ್ಲ ಲೈಫ್ ಸ್ಟೈಲ್ ಡಿಸೀಸಸ್, ಅಂದರೆ ಎಲ್ಲ ಫುಡ್ಡಿಗೆ ಸಂಬಂಧಪಟ್ಟಿರೋದು. ನಾವು ರಾತ್ರಿ 1 ಗಂಟೆ ಆದ್ರೂ ಮಲಗಲ್ಲ, ಬೆಳಗ್ಗೆ 9 ಗಂಟೆ ಆದ್ರೂ ಎದ್ದೇಳಲ್ಲ, ಇದೆಲ್ಲ ಲೈಫ್ ಸ್ಟೈಲ್ ಡಿಸೀಸ್. ನಾವು ಬೇಕಾಗಿ ಬೇಕರಿ ಪದಾರ್ಥಗಳು, ಪಿಜ್ಜಾ, ಬರ್ಗರು, ಮತ್ತು ಪಾನಿಪುರಿ, ಗೋಬಿ ಮಂಚೂರಿ ಇದೆಲ್ಲ ಇದೆಯಲ್ಲ, ಮತ್ತು ಬೇಕರಿ ಪದಾರ್ಥಗಳು ಇವನ್ನೆಲ್ಲ ನಾವು ಯೂಸ್ ಮಾಡಿ ಬಾಡಿ ಎಷ್ಟಂತ ತರ್ಕೊಳುತ್ತೆ. ಒಂದು 20 ವರ್ಷ 30 ವರ್ಷವರೆಗೂ ಓಕೆ, ಇವಾಗೆಲ್ಲ 20 ವರ್ಷಕ್ಕೆ ಶುಗರ್ ಬರ್ತಾ ಇದೆ, ಯಾಕಂದ್ರೆ ಬಾಡಿ ತರ್ಕೊಂತಿಲ್ಲ. ಹುಟ್ಟಾಗಿಂದಾನೆ ಬ್ರೆಡ್ ಬಿಸ್ಕೆಟ್ ಕೊಡ್ತಾ ಇದ್ದಾರೆ, ಹೈ ಶುಗರ್ ಕೊಡ್ತಾರೆ. ಹೌದು, ಮೇನ್ಲಿ ಅದನ್ನ ಮೇಲೆ ಫೋಕಸ್ ಮಾಡಬೇಕು. ನಮ್ದು ನಾಲ್ಗೆ ರುಚಿ ನೋಡಕ್ ಹೋಗ್ತೀವಿ, ನಮ್ಮ ಆರೋಗ್ಯ ನಿಜ. ನಮ್ಮ ಮನೇಲಿ 2 ಫಂಕ್ಷನ್ ಅಟೆಂಡ್ ಮಾಡಿಸ್ತಾಗ ಕೂಡ ನಾನು ಅವ್ರಿಗೆ ಊಟ ಕೊಟ್ಟಿರ್ಲಿಲ್ಲ, ನಾನೇ ಹೋಗ್ಲಿಲ್ಲ ಸರ್ ಊಟಕ್ಕೆ. ಹಂಗಾಗಿನೇ ನಮ್ಗೆ ಎಷ್ಟೋ ಬೇಗ ಸ್ವಲ್ಪ ಕ್ಯೂರ್ ಆಗ್ತಾ ಇದಾರೆ. ಫಾಲೋ ಮಾಡೋಣ, ಏನು ಸರ್ ಇಷ್ಟೊಂದು ರಿಸ್ಕ್ ತಗೊಳ್ಳುವಾಗ ನಮ್ಗೆ ಇಷ್ಟೋ ಕಷ್ಟ ಆಗ್ತಾ ಇದೆ ಅನ್ನುವಾಗ ನಾವು ಸ್ವಲ್ಪ ನೀವು ಹೇಳಿದ ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ, ಖಂಡಿತ ಅದು ನಮ್ಗೆ ಹೆಲ್ಪ್ ಆಯ್ತು. ಆಮೇಲೆ ಈ ನಿಮಗೆ ಕಾಲು ಎತ್ತಕ್ಕೆ ಎಷ್ಟು ಡಿಗ್ರಿ ಕಾಲು ಎತ್ತೈತೆ ಸರ್ ಮುಂಚೆ? ಸರ್ ನಾನು ನಾರ್ಮಲ್ ಆಗಿ ಎತ್ತಾ ಇದ್ದೆ, 90 ಡಿಗ್ರಿಗೆ. ನಾನು ಎಕ್ಸಸೈಸ್ ಅಂತೂ ಮಾಡ್ತಾ ಇಲ್ಲ. ಇದು ಈ ಪೈನ್ ಜಾಸ್ತಿ ಆಯ್ತಲ್ಲ ಸಿವಿಯರ್ ಆಗಿ, ಲೆಗ್ ರೈಸಿಂಗ್ ಆಗ್ತಿರ್ಲಿಲ್ಲ ಅವಾಗ? ಯಾವುದೇ ಕಾರಣಕ್ಕೂ ಆಗ್ತಾ ಇರಲಿಲ್ಲ, ಲೆಗ್ ರೈಸಿಂಗ್ ಬರ್ತಾ ಇರಲಿಲ್ಲ. ಓಕೆ, ಇವಾಗ ಆಲ್ಮೋಸ್ಟ್ ಫುಲ್ ಬರುತ್ತೆ, 90 ಡಿಗ್ರಿ ಬರ್ತಾ ಇದೆ. ಇದು ಒನ್ ಆಫ್ ದ ಇದು ನಮಗೆ ಒಂದು ಲೈಕ್ ಏನು ಲೆಗ್ ರೈಸ್ ಎಕ್ಸಸೈಸ್ ಅಂತ ಮಾಡ್ತೀವಲ್ಲ, ಆ ಲೆಗ್ ರೈಸ್ ಎಕ್ಸಸೈಸ್ ಮಾಡುವಾಗ ನಮ್ಗೆ ಈ ಡಿಸ್ಕ್ಯೂಡ್ಗೆಲ್ಲ ಈ ಲೋವರ್ ಬ್ಯಾಕ್ ಮಸಲ್ಸ್ ಎಲ್ಲ ಸ್ಟ್ರೆಂಥನಿಂಗ್ ಆಗುತ್ತೆ. ಮತ್ತು ಅದು ಒಂದು ಟೆಸ್ಟಿಂಗು, ಅದು ಹೆಂಗೆ ಕರೆಕ್ಟ್ ಡಿಸ್ಕ್ ಪ್ರಾಪರಾಗಿ ಪೊಸಿಷನಲ್ಲಿ ಇದೆಯಾ ಅನ್ನೋ ಥರನೇ ಗೊತ್ತಾಗುತ್ತೆ. ಅದು ಮೇಲೆ ತೆಗೆದ ಪೂರ್ತಿ ಬರಬೇಕು, ಸಿಯಾಟಿಕೆ ಎಳಿತಾ ಇಲ್ಲ, ಪುಲ್ಲಿಂಗ್ ಇಲ್ಲ ಅಂತ ಅರ್ಥ. ಅದು ಇದೊಂದು. ಆಮೇಲೆ ಓಕೆ, ಇದು ಟ್ರೀಟ್ಮೆಂಟ್ ಎಲ್ಲ ಇದೆಲ್ಲ ರಿಕವರಿ ಆಗ್ತಾ ಇಲ್ಲಿ ಹಾಸ್ಪಿಟ್ಲಿಗೆ ಬಂದರೆ ಆಮೇಲೆ ಎಷ್ಟೆಷ್ಟು ರಿಕವರಿ ಆಗಿ ಹಿಂಗೆ ಆಗ್ತಾ ಹೋಗಿ ಸರ್? ನನಗೆ 2 times ಬಂದಾಗ ನನಗೇನು ಅನ್ನಿಸ್ತಿಲ್ಲ, ಅಷ್ಟು ಇಂಪ್ರೂವ್ಮೆಂಟ್ ಆಗಲಿ. ನನಗೂ ಎಲ್ಲಾದರೂ ಮಿಸ್ಟ್ ಆಗುತ್ತಾ ಅಂದ್ಕೊಂಡು. ಆಮೇಲೆ ನೀವು ಕೊಟ್ಟರಲ್ಲ ಟ್ರೀಟ್ಮೆಂಟು, ಮತ್ತು ಟ್ರೀಟ್ಮೆಂಟು ಚೇಂಜಸನ್ನು ಸ್ವಲ್ಪ ಚೇಂಜ್ ಮಾಡಿದೆ, ಮತ್ತು ಫುಡ್ಡಲ್ಲಿ ಚೇಂಜ್ ಆಯಿತು. 3rd time ಬಂದಾಗ ನಾನು ಆಲ್ಮೋಸ್ಟ್ ಆಲ್ ಒಂದು 35 to 40% ಕರೆಕ್ಟ್ ನೀವು ಹೇಳಿದ್ರಿ ಅವತ್ತು, ಸ್ವಲ್ಪ ಬೆಟರ್ ಇದೆ. 35 to 40% ಕ್ಲಿಯರ್ ಆಗಿದೆ. ಇವಾಗ 4th time ಆಲ್ಮೋಸ್ಟ್ ಆಲ್ ಒಂದು 40%ಏನೇ ಇನ್ಕ್ರೀಸ್ ಜಾಸ್ತಿ ಆಗಿದೆ, ಒಂದು 75 to 80%. ಇನ್ನೊಂದು ಸಲ ಬಂತು ಅಂದರೆ ನಾನು ಆಲ್ಮೋಸ್ಟ್ ಆಲ್ ಒಂದು 90%ಗೆ ಕ್ಲಿಯರ್ ಆಗ್ತೈತೆ ಅಂತ. ಆಮೇಲೆ ಆಕ್ಟಿವಿಟೀಸ್ ನಿಮಗೆ ಏನೇನು ಮಾಡೋಕ್ಕಾಗ್ತಿರ್ಲಿಲ್ಲ, ಏನೇನು ಮಾಡ್ತಾಯಿದ್ರಿ ಸರ್? ಸರ್ ಆ್ಯಕ್ಟಿವಿಟೀಸು ಒಂದು ಸ್ವಲ್ಪ ನಿಲ್ಲಾಗಿದೆ. ಅಂದರೆ ಆಕ್ಟಿವಿಟೀಸ್ ಅಂದರೆ ವಾಕಿಂಗ್ ಮುಂಚೆ ಎಷ್ಟು ಮಾಡ್ತೀರಿ, ಇವಾಗ ಎಷ್ಟು ಮಾಡ್ತಾಯಿಲ್ಲ? ವಾಕಿಂಗ್ ಮೊದಲು ನಾನು ಒಂದು 6 kilometers ಡೈಲಿ ಹೋಗ್ತಾ ಇದ್ದೆ ಸರ್. ಅಲ್ಲ, ಈ ಕಾಯಿಲೆ ಇರುವಾಗ? ಈ ಕಾಯಿಲೆ ಇದ್ದಾಗ ಹೋಗೇ ಇಲ್ಲ ಸರ್. ಆ ಟೈಮಲ್ಲಿ ಸಿಂಪ್ಟಮ್ಸ್ 3 months ನನ್ನ ಕಾಯಿಲೆ ಇದ್ದಾಗ ಹೋಗಲೇ ಇಲ್ಲ, ಸ್ಟಾಪ್ ಮಾಡಿಬಿಟ್ಟೆ. ಯಾಕಂದರೆ ನನ್ನ ಕೈಲಿ ಓಡಾಡೋಕ್ಕೆ ಆಗ್ತಿರ್ಲಿಲ್ಲ, ನನ್ನ ಪೊಸಿಷನ್ನೇ ಚೇಂಜ್ ಆಗಿಬಿಡ್ತು, ನನ್ನ ವಾಕಿಂಗ್ ಸ್ಟೈಲೇ ಚೇಂಜ್ ಆಗಿಬಿಡ್ತು. ನಾನು ಆ್ಯಕ್ಚುಲಿ ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್. ಹಂಗಿದ್ದಾಗ ನನಗೆ ಈ ಥರ ಆಗ್ಬಿಡ್ತಲ್ಲ ಅಂತ ನನಗೇ ಕ್ಷೇಮ ಆದಂಗೆ ಆಗ್ಬಿಡ್ತು, ಏನು ಹಿಂಗೆ ಮಾಡ್ಕೊಂಬಿಟ್ನಲ್ಲ ಅಂತ. ಹಂಗಾಗಿ ಇದನ್ನು ಏನಾನ ಆಗಲಿ ನಾನು ಇದನ್ನು ಸರ್ವ್ ಮಾಡ್ಕೊಳ್ಳೇಬೇಕು ವಿತೌಟ್ ಆಪ್ರೇಷನ್ನ.
ಹಂಗಾಗಿ ನೆನ್ನೆ ನಾನು ಗಾಡಿ ತೊಗೊಂಡೋಗಿದ್ದೆ, ಅದೇನೋ ಒಂದು ಸ್ವಲ್ಪ ಕೆಟ್ಟು ಹೋಯ್ತು. ಅದು ಕೆಟ್ಟು ಹೋಯ್ದೆ ಒಳ್ಳೇದಾಯ್ತೇನೋಪ್ಪ ತಿಳಿದೆ ಒಂದು 6 ಕಿಲೋಮೀಟ್ರ್. ಆ ಪೇನ್ ನೋಡಿ ಅದು ನಡ್ಕೊಂತ ಒಂದು 6 ಕಿಲೋಮೀಟ್ರ್ ಬೈಕ್ ತಳ್ಕೊಂಡು ಹೋದ್ರಾ? 6 ಕಿಲೋಮೀಟ್ರ್. ಅವ್ರು ಖುಷಿ ಪಟ್ಬಿಟ್ರು ಸರ್. ಆಶ್ಚರ್ಯ ಆಗೋಯ್ತು, ನಾನು ಇಷ್ಟು ಮಟ್ಟಿಗೆ ಹುಷಾರಾಗಿದ್ದೀನಿ ನಾನು ಹೋಗಿದ್ದು ಅಂತ ಮಿಸಸ್ ನನಗೆ ಖುಷಿ ಕೇಳಿದೆ, ಆಗೋಯ್ತು. ನಾನು ತುಂಬ ಖುಷಿ ಆಗ್ಬಿಡ್ತಮ್ಮ, ನಾನು ವಾಕ್ ಮಾಡಿದ್ದು ಅಷ್ಟು ನನಗೆ ಸಪೋರ್ಟ್ ಆಗಿಬಿಡ್ತು ಅಂತ ಹೇಳಿ ಬಂದು ನಾನು ತುಂಬ ಖುಷಿಯಿಂದ ಹೇಳ್ಕೊಂಡೆ. ಆಲ್ಮೋಸ್ಟ್ ಆಲ್ ಕ್ಲಿಯರ್ ಆಗ್ತಾ ಇದ್ದೀನಿ. ಥ್ಯಾಂಕ್ ಯು. ಹೇಳಿದ್ನಲ್ಲ ಸರ್, ಮನೆಯಿಂದ ಹೊರಗಡೆಗೆ ಹೋಗಕ್ಕೆ ಹೋಗ್ಲಿಲ್ಲ, ಆಗ್ತಾ ಇರ್ಲಿಲ್ಲ, ಅಷ್ಟು ಸಿವಿಯರ್ ಪೇನ್ ಇದ್ದಿದ್ದು. ಸಡನ್ ಆಗಿ ಇವಾಗ ಇಷ್ಟು ನಡೀತಾ ಇದ್ದಾರೆ ಅಂದ್ರೆ ಸಾಕಷ್ಟು. ಇವಾಗ ಡೈಲಿ ಎಷ್ಟು ಕಿಲೋಮೀಟರ್ ವಾಕ್ ಮಾಡ್ತೀರಿ ಸ್ವಲ್ಪ? ಡೈಲಿ 1 ಕಿಲೋಮೀಟ್ರ್ ಹೋಗ್ತಾ ಇದ್ದೀನಿ. ನಡೀತಿದ್ದೀರಾ? ಸದ್ಯ 1 ಕಿಲೋಮೀಟ್ರ್ ಮಾಡಿ, ಇನ್ನೂ ಒಂದು ಜಾಸ್ತಿನೇ ಮಾಡಿವಿ. ಇನ್ನು Minimum 1 kilometer. ಡ್ಯೂಟಿಯಿಂದ ರೆಸ್ಟಲ್ಲಿ ಇದ್ದರೆ ಡ್ಯೂಟಿ ಮಾಡ್ತಿದ್ದೀರಾ? ರೆಸ್ಟ್ ಹೋಗ್ತಾ ಇದ್ದೀನಿ ಒಂದೊಂದು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿ ಅದೇ ಥರನೇ ಮಾಡಿ. ಬೈಕ್ ಓಡ್ಸೋಕೆ ಅದಕ್ಕೂ ಸಂಬಂಧ ಇಲ್ಲ. ಇನ್ನೊಂದು 1 or 2 monthsವರೆಗೂ ಸ್ವಲ್ಪ ವೆಯ್ಟ್ ಎತ್ತೋದನ್ನ ಒಂದು ಸ್ವಲ್ಪ ಪ್ರಿವೆಂಟ್ ಮಾಡಿ. ವೆಯ್ಟ್ ಎತ್ತೋದು ಕೂಡ ನನಗೆ ಏನಾಯಿತು ಅಂದರೆ ಬಾಟ್ಲನ್ನ ಅದೇ BBMP ವಾಟ್ರ್ ಕೊಡ್ತಾರಲ್ಲ ಸರ್, ಅದೊಂದು 3 daysಗೆ ಒಂದು ಸತಿ ತೊಗೊಂಬರ್ತಾ ಇದ್ದೆ. ಓಕೆ. ಸ್ಟೆಪ್ಸ್ ಹತ್ಬೇಕು, 2nd ಫ್ಲೋರ್ ನಮ್ಮದು ಬಿಲ್ಡಿಂಗ್. ಅದೇನಾದರೂ ಫಾಲ್ಟ್ ಆಯ್ತು? ಇದು ಯಾವುದೂ ಸಮಸ್ಯೆ ಆಗಿರಲ್ಲ. ಸಮಸ್ಯೆ ಬಂದು ಇಟ್ ಈಸ್ ಎ ಕ್ರೋನಿಕ್. ಅಂದರೆ ಮುಂಚೆ ಇದು ಇವೆಲ್ಲ ಏನೇನು ಗೊತ್ತಾ ಸರ್, ಆ ಒಂದು ಜಸ್ಟ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಷ್ಟೇ. ಇವೆಲ್ಲ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅದಲ್ಲ. ಇವಾಗ ಇಬ್ಬರು ಮುಂಚೆಯಿಂದನೂ ಒಂದು ಒಳಗಡೆ ಕೋಲ್ಡ್ ವಾರ್ ಬರ್ತಾನೆ ಇದೆ ಇಬ್ಬರಿಗೂ. ಅದ್ಯಾವುದೋ ಒಂದು ಮಾತು ಅಂದ್ಬಿಟ್ಟು ನಾನು ಹಿಂಗೆ ಆಯ್ತು ಅಂತ, ಅದೊಂದು ಜಸ್ಟ್ ಆ ಮಾತಿಗಲ್ಲ, ಅದು ಒಳಗಿಂದ ಮುಂಚೆಯಿಂದ ಬಿಲ್ಡಪ್ ಆಗಿ ಬಂದಿರುತ್ತೆ. ಹಂಗೆ ನಮ್ಮ ಬಾಡಿ ಒಳಗಡೆ ಇನ್ಫ್ಲಮೇಷನ್ ಮುಂಚೆಯಿಂದ ಬಿಲ್ಡಪ್ ಆಗಿ ಬಂದಿರೋದು. ಆ ವೆಯ್ಟ್ ಎತ್ಕೊಂಡು ಹೋಗಿ ಮೇಲೆ ಹೋದ್ನೇನೋ 2nd ಫ್ಲೋರ್ಗೆ, ಅದಕ್ಕೆ ಬಂತೇನೋ ಅನ್ನೋ ಥರ ಅಷ್ಟೇ. ಜಸ್ಟ್ ಟ್ರಿಗರಿಂಗ್ ಫ್ಯಾಕ್ಟರ್ ಅಷ್ಟೇ. ದಟ್ ಈಸ್ ನಾಟ್ ದ ಕಾಸ್. ಇವಾಗ ಏನಕ್ಕೆ 2 months ಬೇಡ ಅಂತ ಏನಕ್ಕೆ ಹೇಳೋದು ಅಂದರೆ, ಇನ್ನೊಂದು ಸ್ವಲ್ಪ ಡಿಸ್ಕು ಗಟ್ಟಿ ಆಗ್ತಾ ಇದೆ, ಗಟ್ಟಿ ಮಾಡ್ಕೊಂಡು ಇಲ್ಲ ಸರ್, ನಾವಿನ್ನು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಾವು ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊತಾ ಇದೀವಿ. ಇನ್ನೂ ಸ್ವಲ್ಪ ಅವ್ರಿಗೆ ಯಾವುದೇ ರೀತಿ ಈ ಥರ ಪ್ರಾಬ್ಲಮ್ ಮಾಡ್ಕೊಂಡಂಗೆ ಟ್ರೈ ಮಾಡಬೇಕು ಅಂದ್ಕೊಂಡಿದ್ದೀವಿ. ಇಲ್ಲ, ಮೇನ್ಲಿ ಏನಿಲ್ಲ ಮೇಡಮ್, ಮೇನ್ಲಿ ಕಮ್ ಟು ದ ರೂಟ್ ಫುಡ್. ಅವ್ರು ಬಿಟ್ಟರೆ ಈ ಮತ್ತೆ ಸರ್ ಇನ್ನೊಂದು 1 month ಆದಮೇಲೆ ಯು ಸ್ಟಾರ್ಟ್ ರನ್ನಿಂಗ್, ಜಾಗಿಂಗ್. ನಿಮ್ದು ಏನು ಸ್ಪೋರ್ಟ್ಸ್ ಮ್ಯಾನ್ ಲೈಕ್ ಆಟಿಟ್ಯೂಡ್ ಇತ್ತು ಮುಂಚೆ, ಲೈಕ್ ದಟ್ ಮೆಂಟಾಲಿಟಿ ಇತ್ತು, ಅದೇ ಥರ ಮೆಂಟಾಲಿಟಿಗೆ ಮತ್ತೆ ಹೋಗಿ. ಲೈಕ್ ಕಾಲೇಜ್ ಆದಮೇಲೆ ಹೆಂಗಿದ್ರ ಅದೇ ಥರ ಫಿಟ್ಟಾಗಿ ಮೇಂಟೈನ್ ಮಾಡ್ಕೊತ ಬರ್ರಿ. ಯಾವ ಲೈಫ್ ಸ್ಟೈಲ್ ಡಿಸೀಸು ನಿಮ್ಮ ಬಾಡಿ ಒಳಗೆ ಹೊಡಿಯೋದಿಲ್ಲ. ಡಯಟ್ ಮಾಡಿ, ಅದು ಬಿಟ್ಟು ಎಷ್ಟು ಅವರ್ ಕೆಲಸ ಮಾಡಿ, 6 hour ಕೆಲಸ ಮಾಡಿ, 8 hour ಕೆಲಸ ಮಾಡಿ, 10 hour ಕೆಲಸ ಮಾಡಿ, ಅದು ಮ್ಯಾಟ್ರ್ ಆಗೋದಿಲ್ಲ. ಇನ್ನೂ 2 hour ಕೆಲಸ ಮಾಡಿ. ಫಸ್ಟ್ ಪ್ರಿಫರೆನ್ಸ್ ಬಾಡಿ ಕೊಡಿ, ಸೆಕೆಂಡ್ ಪ್ರಿಫರೆನ್ಸ್ ವರ್ಕಿಗೆ ಕೊಡಿ. ಫಸ್ಟ್ ಪ್ರಿಫರೆನ್ಸ್ ದಿನ ಬೆಳಿಗ್ಗೆ ಗಾಡಿ ಓಡಾಡ್ಲೇಬೇಕು, ಇದಿಲ್ಲ ಯಾಕೆಂದ್ರೆ ಕೆಲಸ ಮಾಡ್ಲಿ, ಮಾಡ್ಲಿ, ಅದೆಲ್ಲನೂ ಮಾಡ್ಲಿ. 10 hour ಅಲ್ಲ, 12 hour ಕೆಲಸ ಮಾಡಲಿ, ಅದು ಮ್ಯಾಟ್ರ್ ಅಲ್ಲ. ಫಸ್ಟ್ ಪ್ರಿಫರೆನ್ಸ್ ಬಾಡಿಗೆ. ಓಕೆ, ಇದು ಇವಾಗ ನನಗೆ ಇವಾಗ ಏನು ಮಾಡ್ತೀವಿ ನಾವು, ಯಾವುದೋ ಒಂದು ವರ್ಕ್ ಇರುತ್ತೆ, ಅಟ್ಲೀಸ್ಟ್ ಫಾಸ್ಟಿಂಗ್ ಇದ್ಬಿಟ್ರೆ ಓಕೆ. ಆ ಟೈಮಲ್ಲಿ ಹೋಗೋದು ಒಂದು ಎಗ್ ಪಫ್ ತಿಂದ್ಬಿಡೋದು, ಅಥವಾ ಒಂದೇನೋ ಬ್ರೆಡ್ ಮತ್ತೆ ಜಾಮ್ ತಿಂದ್ಬಿಡೋದು. ಲೈಫಲ್ಲಿ ನಾನು ಹೋಗಲ್ಲ ಸರ್, ತುಂಬ ಅವಾಯ್ಡ್ ಮಾಡ್ತೀನಿ. ಸೊ ಈ ಥರ ನಾವು ಮಾಡ್ಕೊಳ್ಳುವಾಗ ಅದು ಹೊಟ್ಟೆ ಹಸ್ತಿರುತ್ತೆ, ಪ್ಲಸ್ ಆ ಇನ್ಫ್ಲಮೇಷನ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಈ ಥರದಲ್ಲಿ ನಾವು ಇದು ಮಾಡ್ಕೋಬೇಕು. ಆ ವರ್ಕಿಗೆ ಓಕೆ, ಒಂದು ಅಟ್ಲೀಸ್ಟು ಹೊಟ್ಟೆ ತುಂಬ ನೀರು ಕುಡಿದ್ಬಿಟ್ಟು ಆ ವರ್ಕಿಗೆ ಹೋಗ್ಬಿಡು. 12 hour ಬೇಕಾದ್ರೆ ಕೆಲಸ ಮಾಡಿ ಸರ್, ನಥಿಂಗ್ ವಿಲ್ ಹ್ಯಾಪನ್. ಬಟ್ ಓನ್ಲಿ ಥಿಂಗ್ ಈಸ್ ಜಸ್ಟ್ ಟೇಕ್ ಕೇರ್ ಆಫ್ ಯುವರ್ ಫುಡ್ ಅಷ್ಟೇ. ಲೈಫ್ ಸ್ಟೈಲ್ ಅಂದರೆ ಫುಡ್. ನಂದು ಏನಂದರೆ ಆಫ್ಟರ್ನೂನಲ್ಲಿ ಒಂದು ಸ್ವಲ್ಪ ಫುಡ್ ಸರ್ ಅದೊಂದು ಮಾಡ್ತಾ ಇದ್ರು, ಸ್ವಲ್ಪ ಫುಡ್ನ ಅಂದರೆ ಮಧ್ಯಾಹ್ನ ಯಾಕಂದ್ರೆ ಹೋಟ್ಲುಗಳಲ್ಲಿ ಹೋಗ್ಬೇಕಾಯ್ತಲ್ಲ, ನಾನು ಅಲ್ಲಿ ಹೋಗ್ತಿರ್ಲಿಲ್ಲ. ಹೋಟ್ಲಿಗೆ ಆಗಲಿ ಬೇಕರಿಗೆ ಆಗಲಿ, ನಾನು ಕಾಫಿ ಟೀನಿಗೆ ಹೋಗಲ್ಲ ಅಂದಮೇಲೆ ಅದು ಆಫ್ಟರ್ನೂನ್ ಫುಡ್ಡೇ ಹೋಗ್ಬೇಕು ಅನ್ನೋದು ನನಗೆ ಅದು ಕಂಟ್ರೋಲ್ ಆಗಿತ್ತು. ಅದೆಲ್ಲ ನಾ ಎಫೆಕ್ಟ್ ಆಯ್ತು. ಅದರಿಂದನೇ ಇಲ್ಲ ಆ್ಯಕ್ಚುಲಿ, ಅದು ಫಾಸ್ಟಿಂಗು ಬಾಡಿಗೆ ಇನ್ಫ್ಯಾಕ್ಟ್ ಡಿಟಾಕ್ಸ್ ಮಾಡಿರುತ್ತೆ. ದಿನಕ್ಕೆ 2 ಊಟ ಈಸ್ ಮೋರ್ ದೆನ್ ಸಫಿಷಿಯೆಂಟ್. 2 ಊಟ 3 ಹೊತ್ತು, ಇವಾಗ ಗಾದೆನೇ ಇದೆಯಲ್ವಾ, 1 ಹೊತ್ತು ಊಟ ಮಾಡ್ರಿ ಯಾವ ಥರ, 3 ಹೊತ್ತು ಊಟ ಮಾಡ್ರಿ ಯಾವ ಥರ ಅಂತ. ಸೊ ಅದೇ ಥರನೇ ನೀವು 2 ಊಟ ಮಾಡಿರೋದು ಸಮಸ್ಯೆ ಇಲ್ಲ. ಹಂಗಾಗಿ ಇನ್ನೂ ಲೈಕ್ ಎಷ್ಟು ಬೇಗ ರಿಸಲ್ಟ್ ಬಂದಿರೋದು ನಿಮಗೆ. ಹೌದಾ? ರಿಸಲ್ಟ್ ಅದೂ ಸಮಸ್ಯೆ ಇಲ್ಲ. ಬಾಡಿ ಫಾಸ್ಟಿಂಗ್ ಮಾಡೋದು, ದಿನಕ್ಕೆ 2 ಊಟ ಮಾಡೋದು, ದಟ್ ಈಸ್ ವೆರಿ ಗುಡ್ ಹ್ಯಾಬಿಟ್ ಫಾರ್ ದ ಬಾಡಿ. ನಾವು ಪೇಷಂಟ್ಗಳಿಗೆ ಹೇಳೋದು, ನಿಮಗೆ ಮೆಂಟಲಿ ಕನ್ವಿನ್ಸ್ ಆಗಿದ್ರೆ ದಿನಕ್ಕೆ 2 ಊಟ ಮಾಡಿ ಸಾಕು ಅಂತ ಅದೇ ಹೇಳ್ತೀವಿ. ಏನಂದ್ರೆ ಬಾಟ್ಲಿ ಇಟ್ಕೊಂಡು ಹೋಗ್ತಾ ಇದ್ದೆ, ನೀರು ಆರಾಮಾಗಿ ಕುಡ್ಕೊಂತ ಇದ್ದೆ. ಅಷ್ಟು ಬಿಟ್ಟರೆ ನಾನೊಂದು ಹೋಟ್ಲಿಗೆ ಆಗಲಿ ಎಲ್ಲನ ಇವ್ರನ್ನೆಲ್ಲ ಹೊರ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಮಾತ್ರ ಅಷ್ಟೇ, ಅವಾಗ ಮಾತ್ರ. ಇಲ್ಲ ಅಂದರೆ ಹೋಟ್ಲಿಗೆ ಹೋಗೋದೇ ಇಲ್ಲ. ಮೇಡಮ್, ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಸರ್, ನನ್ನ ಅನಿಸಿಕೆ ಹೇಳ್ಬೇಕು ಅಂದರೆ, ಎಷ್ಟೋ ಜನ ನಮ್ಮ ಥರ ಗೊತ್ತಿಲ್ಲದೇನೆ ಸಡನ್ ಆಗಿ ಒಂದು ಡಿಸಿಷನ್ ತಗೊಳ್ಳೋದ್ರ ಬದಲು ಎಲ್ಲರೂ ಅಷ್ಟೇ ಒಂದಲ್ಲ ಒಂದು ಪರಿಹಾರ, ಸಮಸ್ಯೆಗೊಂದು ಪರಿಹಾರ ಅಂತ ಖಂಡಿತ ಇದ್ದೇ ಇರುತ್ತೆ. ನಾನು ಹೇಳೋದು, ಎಷ್ಟೋ ಜನ ಪೇಯ್ನಲ್ಲಿ ಅದೇ ಥರ ಪೇಯ್ನಲ್ಲೇ ಎಂಡ್ ಆಗೋದ್ರ ಬದಲು, ಅಥವಾ ನನಗೆ ಆಪ್ಷನ್ ಇಲ್ಲ ಅಂತ ಸರ್ಜರಿಗೆ ಹೋಗೋದ್ರ ಬದಲು, ಇದೊಂದು ನೋಡಿ ಒಂದು ಒಳ್ಳೆ ಕೆಲಸ, ಇಲ್ಲಿ ಒಂದು ಒಳ್ಳೆ ದೇವ್ರ ಥರ ಬಂದು ನಮ್ಮೆಲ್ಲರೂ ಕಾಪಾಡ್ತಾರೆ. ಖಂಡಿತ ಬಂದು ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ. ಈಗ ನಮ್ಮ ಕಣ್ಣೆದುರಿಗೆ ನಿಮ್ಗೆ ಉದಾಹರಣೆಯಾಗಿ ಕೂತ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರಿಗೆ ತುಂಬಾ ಹುಷಾರಿಲ್ಲ, ಸಿವಿಯಾರಿಟಿ ಯಾವ ಲೆವೆಲಲ್ಲಿ ಇದ್ರು ನಾನೆಲ್ಲ ಹೇಳಿದ್ದೀನಿ. ಬಟ್ ಈ ಥರ ಇದ್ದಾಗ ಅವರು ಇಷ್ಟರ ಮಟ್ಟಿಗೆ ಹುಷಾರಾಗಿದ್ದಾರೆ ಅಂದರೆ ನಮ್ಮಂತ ಎಷ್ಟೋ ಜನಕ್ಕೆ ಖಂಡಿತ ಹೆಲ್ಪ್ ಆಗುತ್ತೆ ಅನ್ಕೋತೀನಿ.
ದಯವಿಟ್ಟು ಬನ್ನಿ ಹುಷಾರಾಗಿ. ನೀವು ಫೈನಲ್ ಡಿಸಿಷನ್ ನನಗೆ ಇದೇ ಅಂತ ಸರ್ಜರಿಗಂತೂ ಹೋಗ್ಬಿಟ್ಟು ನಿಮ್ಮ ದೇಹನ ಕಟ್ಟಡ್ ಬೇಸ್ ಥರ ಮಾಡಿಸ್ಕೋಬೇಡಿ. ಬನ್ನಿ, ನಾನ್ ಸರ್ಜಿಕಲ್ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅನ್ನುವಾಗ ಬಂದು ಉಪಯೋಗಿಸ್ಕೊಳ್ಳಿ. ಎಲ್ಲರೂ ದಯವಿಟ್ಟು ಬಂದು ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ತಗೊಳ್ಳಿ, ಸಂತೋಷವಾಗಿರ್ತೀರಾ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ 2 ಮಂತ್ಸಲ್ಲೇ ರಿಕವರ್ ಆಗಿದ್ದೀನಿ ಅಂದರೆ ಇನ್ನೊಂದು ಟೈಮ್ ಒಂದು ಎಕ್ಸ್ಟ್ರಾ ಇನ್ನೊಂದು ಮಂತ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ನೀವು ಯಾರಾದರೂ ಬಂದರೆ ಸಿವಿಯರ್ ಆಗಿರೋದು ಒಂದು 3 ಮಂತ್ಸ್ ಅಂತ ಆಕ್ಚುಲಿ ಆಪರೇಷನ್ ಮಾಡಿಸೋದು 3-4 ಮಂತ್ಸ್ ರೆಸ್ಟ್ ಹೇಳೇ ಹೇಳ್ತಾರೆ. ಆ ಟೈಮ್ನ ನೀವು ಇಲ್ಲೇನೆ ಸ್ಪೆಂಡ್ ಮಾಡಿ ಅಷ್ಟು ದುಡ್ಡನ್ನ ನೀವು ಇಲ್ಲೇ ಹಾಕಿದ್ರೆ ನಮ್ಮ ಬಾಡಿ, ನಮ್ಮ ಏನು ಒರಿಜಿನಾಲಿಟಿ ಇರುತ್ತೆ ಆ ಬಾಡಿ ಖಂಡಿತ ಉಳಿಯುತ್ತೆ. ಅಷ್ಟೇ ಹೇಳ್ಬೋದು. ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಷ್ಟೇ, ಎಲ್ರಿಗೂ ಹೇಳೋದಷ್ಟೇ. ಸ್ನೇಹಿತರೆ, ದೇವರು ಅಂತೆಲ್ಲ ಏನಿಲ್ಲ ಆಕ್ಚುಲಿ. ಇಲ್ಲ ಸರ್, ನನಗಂತೂ ದೇವ್ರ ಥರನೇ ಸರ್. ನಮಗೆ ಯಾರ ಸಪೋರ್ಟ್ ಇಲ್ದಾಗ ನಮಗೆ ಇಲ್ಲ ಮೇಡಮ್, ದೇವ್ರು ನಂಬ್ಕೊಂಡು ಬಂದಿದ್ವಿ. ದೇವ್ರು ಎಲ್ಲೋ ಒಂದ್ ಕಡೆ ನಿಮ್ಮಂತ ಈ ವೈದ್ಯಕೀಯ ಪದ್ಧತಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅದನ್ನ ನಾವು ಪ್ರಾಪರ್ ಯೂಸ್ ಮಾಡ್ಬೇಕಷ್ಟೇ. ಅದನ್ನ ನಾವು ಪ್ರಾಪರ್ಗೆ ಎಥಿಕಲಾಗಿ ಯೂಸ್ ಮಾಡಬೇಕು. ಅದನ್ನ ಯೂಸ್ ಮಾಡಿದ್ರೆ ಅದ್ರ ರಿಸಲ್ಟ್ ಬಂದೇ ಬರುತ್ತೆ. ನಾವು ಅದನ್ನ ಯೂಸ್ ಮಾಡದೇ ಇರುವಾಗ ಅದು ರಿಸಲ್ಟ್ ತುಂಬ ಡಿಲೇ ಆಗುತ್ತೆ. ಅಥವಾ ನಾವು ಸುಮ್ಮನೆ ಅದು ಇದು ಅಂತ ಥಿಂಕ್ ಮಾಡ್ಬೇಕಂತ ಅಷ್ಟೇ. ಅದು ಬಿಟ್ಟರೆ ಬೇರೇನಿಲ್ಲ ಅಂತ ಹೇಳ್ತಾ